ನಮಸ್ಕಾರ ಸ್ನೇಹಿತರೆ ಮೆಂಟಲ್ ಎಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. 2026 ಬಂದಿರತಕ್ಕಂಥ ಡಿಸ್ಕಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಇತ್ತೀಚೆಗೆ ಬೇರೆ ಬೇರೆ ಗ್ರೂಪ್ ಬಿ ಎಕ್ಸಾಮ್ಗಳಾದ್ವು. 20-30 ಕ್ವಶನ್ ಕೇಳಿದ್ದ. SDA ಎಕ್ಸಾಮ್ ಆಯ್ತು, KA ಅಲ್ಲೊಂದು 10-12 ಕ್ವಶನ್ಸ್ ಕೇಳಿದ್ದ. ಸೊ ಹಾಗಾಗಿ ನಾವು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಈ GK ಸರಣಿಗಳಂತ ಏನಿದೆ 500 GK ಸೀರೀಸ್, ಅದರಲ್ಲೇ ಈ ಒಂದು ವಿಡಿಯೋಸ್ಗಳು ಕೂಡ ಇರ್ತವೆ, ನೋಡ್ಕೋಬಹುದು ತಾವು. ಚೆನ್ನಾಗಿದೆ. ನಿಮಗೆ ಪ್ಯಾಟರ್ನ್ಸ್ ಅರ್ಥ ಆಗ್ಬಿಟ್ರೆ, ಕಾನ್ಸೆಪ್ಟ್ಸ್ ಅರ್ಥ ಆಗ್ಬಿಟ್ರೆ ಏನಿಲ್ಲ, ಇದು ಕಾನ್ಸೆಪ್ಟ್ ಬೇಸ್ ಅಲ್ಲಿ ಸಾಲ್ವ್ ಮಾಡೋಣ. ನಾವು ಫಾರ್ಮುಲಾಗಳ ಹೆಚ್ಚು ಉಪಯೋಗಿಸೋದು ಬೇಡ. ಓಕೆ, ಸೊ ಇದಕ್ಕೆ ಸಾಲ್ವ್ ಮಾಡ್ಬಿಟ್ರೆ ಕಾನ್ಸೆಪ್ಟ್ ಗೊತ್ತು. ಇದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಗಳು GK KA ಎಕ್ಸಾಮ್ಸ್ಗಳಿವೆ, ಅಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ಇದೇ ವಿಡಿಯೋದ ಕೆಳಗೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂದ್ರೆ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಬನ್ನಿ, ನಾನು ತಡ ಮಾಡೋದ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ನಾನು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಇಲ್ಲಿ ಕ್ವಶನ್ಸ್ಗಳಿರ್ತವೆ. ಓಕೆ, ಸೊ ನೋಡ್ಕೊಳ್ಳಿ, ಕನ್ನಡದಲ್ಲಿ ಬೇಕಂದ್ರೆ ಕನ್ನಡ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್. ಓಕೆ, ಒಬ್ಬ ವ್ಯಕ್ತಿ AU ಒಂದು 10 kg ವಸ್ತುವನ್ನು 3 ಸೆಕೆಂಡ್ಗಳಲ್ಲಿ ಎತ್ತಾನೆ. ಇಲ್ಲಿ ನೋಡಿ, ಪರ್ಸನ್ ಲಿಫ್ಟ್ 10 kg ಆಬ್ಜೆಕ್ಟ್, ಕೀಪ್ ಇಟ್ ಹೈಟ್ ಆಫ್ 1 ಮೀಟರ್ ಇನ್ 3 seconds. ಓಕೆ, 1 ಮೀಟರ್ ಎತ್ತರದಲ್ಲಿ ಎತ್ತಿಡ್ತಾನೆ. 10 kg ವಸ್ತುನ A ಅಂತಕ್ಕಂಥವನು ಎತ್ತಿ 1 ಮೀಟರ್ ಹೈಟ್ ಅಲ್ಲಿ ಇಡ್ತಾನೆ. ಮತ್ತೊಬ್ಬ ವ್ಯಕ್ತಿ B 5 kg ವಸ್ತುವನ್ನು 4 ಸೆಕೆಂಡ್ಗಳಲ್ಲಿ ಎತ್ತಿ 2 ಮೀಟರ್ ಎತ್ತರದಲ್ಲಿ ಇಡ್ತಾನೆ. ಹಂಗಾದ್ರೆ 4 ಆಪ್ಷನ್ ಕೊಟ್ಟಿದ್ದಾನೆ. AU B ಗಿಂತ ಹೆಚ್ಚಿನ ಕೆಲಸ ಮಾಡಿದ್ದಾನೆ ಅಥವಾ ಮಾಡಿದ್ದಾಳೆ. B A ಗಿಂತ ಹೆಚ್ಚಿನ ಕೆಲಸ ಮಾಡಿದ್ದಾನೆ. AU B ಗಿಂತ ಹೆಚ್ಚು ಶಕ್ತಿಯನ್ನು ಒದಗಿಸಿದ್ದಾನೆ. BU A ಗಿಂತ ಹೆಚ್ಚು ಶಕ್ತಿಯನ್ನು ಒದಗಿಸಿದ್ದಾನೆ. ನೋಡಿ, ಇಲ್ಲಿ ವರ್ಕ್ ಅಂಡ್ ಪವರ್, ಕನ್ನಡದಲ್ಲಿ ನೋಡಿ, ಇಂಗ್ಲಿಷ್ ನೋಡಿ. ಇಲ್ಲಿ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ವರ್ಕ್ ಪವರ್ದು ಸಿಂಪಲ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಇದು ಲ್ಯಾಂಡ್ ಸರ್ವೇಯರ್ಗೆ ಅಂತ ಪ್ರಶ್ನೆಗಳಲ್ಲಿ ಕೇಳ್ತಾನೆ ಹೆಚ್ಚಾಗಿ. ಓಕೆ, ಇನ್ನು ನಿಮ್ಗೆ ಎಕ್ಸಾಮ್ಸ್ ಇದೆ ಅದರಲ್ಲಿ, ಅಥವಾ ನೀವು ಬೇರೆ ಎಕ್ಸಾಮ್ ಓದಿದ್ರು ಕೂಡ ಫಿಸಿಕ್ಸ್ ರಿಲೇಟೆಡ್ ನಾವು ನೋಡ್ತೀವಿ ಈ ತರದ ಕ್ವಶನ್ಸ್ಗಳು. ಈಗ ವರ್ಕ್ ಡನ್ ಅಂತೀವಿ, ವರ್ಕ್ ಕೆಲಸ ಮಾಡಿರೋದು. ಕೆಲಸ ಅಂದ್ರೆ ವರ್ಕ್. ಸೊ ವರ್ಕ್ ಇಸ್ ಈಕ್ವಲ್ ಟು ಏನ್ ಹೇಳ್ತೀವಿ, ಈಗ ಎತ್ತದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲಿ. ಓಕೆ, ಮಾಸ್. ಓಕೆ, ಅಂಡ್ ಇಲ್ಲಿ ಗ್ರಾವಿಟೇಷನಲ್ ಆಕ್ಸಿಲರೇಷನ್, ಗ್ರಾವಿಟೇಷನ್ ವಿರುದ್ಧ ಅಲ್ವಾ ಒಂದು ಗುಂಡು ಅಥವಾ ಒಂದು ಇದನ್ನ 10 kg ವಸ್ತುನ ಎತ್ತದು ಅಂದ್ರೆ ಗ್ರಾವಿಟೇಷನ್ ವಿರುದ್ಧವಾಗಿ ಎತ್ತಾ ಇರ್ತಕ್ಕಂಥದ್ದು ಅಲ್ವಾ ಸರ್? ಸೊ ಹಂಗಾರೆ ಏನಾಗುತ್ತೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರ್ಬೇಕು ಇಲ್ಲಿ ಅಲ್ವಾ ಸರ್? ಓಕೆ, ಸೊ ಒಂದು ಮಾಸ್ ಎಷ್ಟು kg, ಗ್ರಾವಿಟೇಷನಲ್ ಆಕ್ಸಿಲರೇಷನ್ ಒಂದ್ ಕಡೆ. ಓಕೆ, ಆಮೇಲೆ ಇನ್ನೇನು ಹೈಟ್, ಎಷ್ಟು ಹೈಟ್ ಅಲ್ಲಿ ಇಡ್ತಾ ಇದ್ದಾನೆ, H. ದಿಸ್ ಇಸ್ ದ ಮೇನ್ ಫಾರ್ಮುಲಾ ಗೊತ್ತಿರಬೇಕು ಯಾವುದು ವರ್ಕ್ ಬಗ್ಗೆ. ಇನ್ನೊಂದು ಫಾರ್ಮುಲಾ ಏನು, ಪವರ್. ಪವರ್ ಇಲ್ಲಿ ನೋಡಿ, ಪವರ್ ಬಗ್ಗೆ ಕೇಳಿದ್ರೆ ಆಪ್ಷನ್ ಪವರ್ ಇಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್ ಅಂತೀವಿ. ಸಿಂಪಲ್ ಸರ್, ಇದೆರಡು ಗೊತ್ತಿದ್ರೆ ಈ ಕ್ವಶನ್ ಆರಾಮಾಗಿ ಸಾಲ್ವ್ ಮಾಡಬಹುದು. ಇದು ಹೆಂಗ್ ನಾವು ಮಾಡ್ಕೋಬೇಕು, ಎಲ್ಲಾದ್ರಲ್ಲೂ ಅಲ್ಲ. ನಾವು ಕ್ವಶನ್ ಅನ್ನು ಏನ್ ಕೇಳಿದ್ದಾನೆ, ಆಪ್ಷನ್ ಅಲ್ಲಿ ಏನಿದೆ ಅನಲೈಸ್ ಮಾಡಬೇಕು. ನೋಡಿ, ಇದು ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ. ಓಕೆ, ಈ ತರ ತುಂಬಾ ಡಿಫಿಕಲ್ಟ್ ಇದ್ರೆ ನಾನು ಹೇಳ್ತೇನೆ, ನೆಗೆಟಿವ್ ಇದ್ರೆ ಬಿಟ್ಬಿಡಿ. ಓಕೆ, ಈ ತರ ಇದ್ದಾಗ ಇದನ್ನ 2 ಲೈನ್ ಸಾಲ್ವ್ ಮಾಡಬಹುದು. ಬಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಗೆ ಇದೇ ತರ ಕ್ವಶನ್ ಇನ್ನೊಂದ್ ತರ ಕೇಳ್ಬಿಡ್ತಾನೆ. ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸೇಮ್ ಕಾನ್ಸೆಪ್ಟ್ಸ್ ನ ಅಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಈಗ ನೋಡಿ, ವರ್ಕ್ ಅಂದ್ರೇನು, ಈಗ ವರ್ಕ್ A ಅಂತ ಅನ್ಕೋಣ, ವರ್ಕ್ B ಅಂತ ಅನ್ಕೋಣ. ಓಕೆ, A ಅಂತ B ಅವನೇ ಕೊಟ್ಟಿದ್ದಾರಲ್ಲ. ಸೊ ಏನು, A ಒಬ್ಬ 10 kg ಎತ್ತಾನೆ. ಓಕೆ, ಇದು ನೋಡಿ G ಇದೆಯಲ್ಲ, 9.8 ಅನ್ಕೋಬಿಡಿ, 10 ಅಂತ ಅನ್ಕೊಳ್ಳಿ. ಇಲ್ಲಿ ನಿಮ್ಗೆ ವ್ಯಾಲ್ಯೂ ಕೇಳಿಲ್ಲ ಆಪ್ಷನ್ ಅಲ್ಲಿ, ಅದಕ್ಕೆ ನಾನು ರೌಂಡ್ ಮಾರ್ಕ್ ಮಾಡ್ತಾ ಇದೀನಿ. ಜಸ್ಟ್ ಯು ಹ್ಯಾವ್ ಟು ಯೂಸ್ ಯುವರ್ ಮೈಂಡ್ ಅಷ್ಟೇ. ಹೈಟ್ ಎಷ್ಟು ಸರ್, ಒಬ್ಬ 1 ಮೀಟರ್ ಎತ್ತಾನೆ. ಸೊ ಟೋಟಲ್ ಎಷ್ಟಾಯ್ತು ಸರ್, 100 ಜೌಲ್ಸ್, 10 into 10. ಹಂಗೆ B ಅಂತಕ್ಕಂಥದ್ದೇನೋ ನೋಡಿ, 5 kg 4 ಸೆಕೆಂಡ್ಗಳು ಎತ್ತಾನೆ, 5 kg ಗ್ರಾವಿಟೇಷನ್ 10, 2 ಮೀಟರ್ ಎತ್ತರಕ್ಕೆ ಎತ್ತಾನೆ. ಎಷ್ಟಾಯ್ತು ಒಂದು 100 ಜೌಲ್ಸ್. ಓಕೆ, ಇದು 100, ಇದು ಅಂದ್ರೆ ಈಕ್ವಲ್. ಇಲ್ಲಾರ ಆಪ್ಷನ್ ಅಲ್ಲಿ ಇದೆಯಾ A ಅಂಡ್ B ಈಕ್ವಲ್ ಕೆಲಸ ಮಾಡಿದ್ದಾರೆ ಅಂತ? ಇಲ್ಲ, A B ಗಿಂತ ಹೆಚ್ಚು, ಇಲ್ಲಿ B A ಗಿಂತ, ಅಂದ್ರೆ ಈ 2 ಆಪ್ಷನ್ಸ್ ಅಲ್ವೇ ಅಲ್ಲ. ಈಗ ನಾವು ಪವರ್ ಬರಬೇಕು, ಈ ಫಾರ್ಮುಲಾ ತಗೊಂಡ್ಬರ್ಬೇಕು ಈಗ. ಓಕೆ, ಈಗ ಏನ್ ಮಾಡೋದು, ಪವರ್ A ಪವರ್ B. ಓಕೆ, ವರ್ಕ್, ನಾವು ವರ್ಕ್ ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಎಷ್ಟು ಪವರ್ A ಇದು 100. ಟೈಮ್ ಎಷ್ಟು ಇಲ್ಲಿ ನೋಡಿದ್ವಿ, ಎಷ್ಟು ಸರ್, 3 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. 3 seconds ಅಂತ ನೋಡಿ, ಡಿವೈಡ್ ಬೈ 3. ಅರ್ಥ ಆಗ್ತಿಲ್ಲ ಹೇಳ್ತಿರೋದು? ಓಕೆ, ಜೌಲ್ಸ್, ಇದು ಸೆಕೆಂಡ್ಸ್. ಅದೇ ತರ B ಎಷ್ಟಿದೆ, ಬಿನು ಕೂಡ 100 ಜೌಲ್ಸ್, ಡಿವೈಡ್ ಬೈ ಎಷ್ಟು ಸೆಕೆಂಡ್ಸ್, 4 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ, 4 seconds. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಇದೆಷ್ಟು ಸರ್, ಈ ಜೌಲ್ಸ್ ಇದೆಲ್ಲ ಬಿಟ್ಟಾಕಿ 3 ಅಂದ್ರೆ 33.33 ಬರುತ್ತೆ ವ್ಯಾಟ್ಸ್ ಅಲ್ವಾ ಸರ್, ಪವರ್ ಅಲ್ವಾ ಸರ್? ಇದೇನ್ ಬರುತ್ತೆ, 100/4, 400 25 ವ್ಯಾಟ್. ಸೊ ಇವೆರಡಕ್ಕೂ ಕಂಪೇರ್ ಮಾಡಿ ಏನಾಯ್ತು, PA ಇಸ್ ಗ್ರೇಟರ್ ದೆನ್ PB ಆಯ್ತು. ಸೊ ಅದನ್ನೇ ಕೇಳಿದ್ರು ನೋಡಿ, A ಹ್ಯಾಸ್ ಡೆಲಿವರ್ಡ್ ಮೋರ್ ಪವರ್ ದೆನ್ B. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ B ಇಸ್ ರಾಂಗ್. ಸೊ 3 ನೋಡಿದ್ರ, ಅಂದ್ರೆ ಈ ತರ ಒಂದೊಂದು ಕ್ವಶನ್ಸ್ ಬಂದ್ಬಿಡ್ತವೆ.
ಆಪ್ಷನ್ ಅಲ್ಲಿ 2 ಕೇಳಿದಾನೆ. ಬರೀ ವರ್ಕ್ ಬಗ್ಗೆ ಕೇಳಿದ್ರೆ 4 ಆಪ್ಷನ್ ಇಟ್ಬಿಟ್ಟು ಒಂದ್ಸರಿ ಈಸಿನೂ ಕೇಳ್ತಾನೆ, ಒಂದ್ಸಲ ಇದ್ರೆ ಡಿಫಿಕಲ್ಟಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಸೊ ಮೊದಲನೇ ಕ್ವಶನ್ ತುಂಬಾ ಚೆನ್ನಾಗಿತ್ತು, ತುಂಬಾ ನಿಮಗೆ ಕಾನ್ಸೆಪ್ಟ್ಸ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಅರ್ಥ ಆಗಿದೆ ಅನ್ಕೊಳ್ಳಿ. ನೋಡಿ, 4 1 4 2 4 5 ಸೊ 3 1 3 3 33.33 ಬರುತ್ತೆ. ಫೈನ್, ನೆಕ್ಸ್ಟ್ ಬಂದ್ಬಿಡ್ತಾರೆ. ಓಕೆ, ಇದು ಅಷ್ಟೇ. ಈ ತರದಿದ್ದಾಗ ಈಸಿ ಇರುತ್ತೆ. ನೀವು ಜಸ್ಟ್ ನೋಡ್ತಾ ಇದ್ದಂಗೆ ನೀವು ಸ್ವಲ್ಪ ಮ್ಯಾಕ್ರೋವ್ಯೂ ಮೈಕ್ರೋವ್ಯೂ ಕಣ್ಣು ಅಗಳಿಸಿ ನೋಡ್ಬೇಕು, ಮೈಕ್ರೋ ಕಣ್ಣ ಸ್ವಲ್ಪ ಚಿಕ್ಕದು ಮಾಡಿ ನೋಡ್ಬೇಕು. ಇಲ್ಲಿ ನೋಡಿ, ಎ ಇದೆ, ಇಲ್ಲಿ ಡಿ ಇದೆ, ಇಲ್ಲಿ ಜಿ ಇದೆ, ಜೆ ಇದೆ, ಎಂ ಇದೆ. ಸೊ ಏನಪ್ಪಾ ಇದು ಫಂಡ ಅಂತ ತಕ್ಷಣ ಈಗ ಫಸ್ಟ್ ಲೆಟರ್ ತಗೋಣ. ಫಸ್ಟ್ ಲೆಟರ್ ಎಗೆ ಎಷ್ಟು ಸೇರಿದ್ರೆ ಡಿ ಆಗ್ತಾ ಇದೆ, ಡಿಗೆ ಎಷ್ಟು ಸೇರಿದ್ರೆ ಜಿ ಆಗ್ತಾ ಇದೆ, ಜಿಗೆ ಎಷ್ಟು ಸೇರಿದ್ರೆ ಜೆ ಆಗ್ತಾ ಇದೆ, ಜೆಗೆ ಎಷ್ಟು ಸೇರಿದ್ರೆ ಎಂ ಆಗ್ತಾ ಇದೆ. ದಟ್ ಈಸ್ ದ ಫಂಡ. ಫಸ್ಟ್ ಚೆಕ್ ಮಾಡಬೇಕು. ಓಕೆ, ಈ ತರ ಇದ್ದಾಗ ಈ ತರ ಚೆಕ್ ಮಾಡಿ. ನೋಡಿ, ಇಲ್ಲಿ +3, ಡಿಗೆ +3 ಅಲ್ವಾ ಸರ್? ಎ ಬಿ ಸಿ ಡಿ ಇ ಎಫ್ ಜಿ, ಮೂರನೇದು ಜಿ ಬರೋದು. ಜಿಗೂ ಅಷ್ಟೇ, ಇಲ್ಲಿ +3 ಜೆ ಬರುತ್ತೆ, +3. ಓಕೆ, ಅಂದ್ರೆ ಎಂ ಆದ್ಮೇಲೆ ಏನ್ ಬರ್ಬೇಕು? ಎಂ +3 ಏನಾಗ್ಬೇಕು? ಪಿ ಆಗ್ಬೇಕು. +3 ಆದ್ರೆ ಪಿ ಆಗ್ಬೇಕು. ಪಿ ಇರೋದು ನೋಡಿ, ಇದೊಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಟಿಕ್ ಮಾಡಿ. ಸಾಲ್ವ್ ಮಾಡೋದೇ ಬೇಡ ಗುರುವೇ. ಯಾಕೆ ಬೇಡ ಅಂದ್ರೆ ಆಪ್ಷನ್ಸ್ ಹೆಂಗ್ ಕೊಟ್ಟಿದ್ದಾನೆ, ಎಲ್ಲ ಚೆಕ್ ಮಾಡೋಣ ನಾವು. ಈಗ ಬೇರೆ ತಗೋಣ, ಸೆಕೆಂಡ್ ಲೆಟರ್ ತಗೋಣ. ಎಂ ಇದೆ. ಓಕೆ, ಎಂ ಆದ್ಮೇಲೆ ಡಿ ಇದೆ, ಡಿ ಆದ್ಮೇಲೆ ಸಾರಿ ಕೆ ಇದೆ ಅಲ್ವಾ? ಎಂ ಆದ್ಮೇಲೆ ಕೆ ಆದ್ಮೇಲೆ ಐ ಇದೆ, ಐ ಆದ್ಮೇಲೆ ಜಿ ಇದೆ, ಜಿ ಆದ್ಮೇಲೆ ಇ ಇದೆ. ಚೆಕ್ ಮಾಡಿ. ಎಂ ಆದ್ಮೇಲೆ ಕೆ ಏನಿದೆ ಆಪ್ಷನ್? ಅದು ನೋಡಿ, ಎಲ್ಲ ಒಂದೇ ತರ ಇರ್ಬೇಕು. ಪ್ಲಸ್ ಇರಬೇಕು ಅಂತಲ್ಲ, ಮೈನಸ್ ಇರ್ಬೋದು. ಈಗ ನೋಡಿ, ಎಂ ಆದ್ಮೇಲೆ ಕೆ ಅಂದ್ರೆ ಮೈನಸ್ ಆಗ್ತಾ ಇದೆ ಇಲ್ಲಿ. ಓಕೆ, ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಅಂದ್ರೆ -2 ಆಗ್ತಾ ಇದೆ ಇಲ್ಲಿ. ಕೆ ಆದ್ಮೇಲೆ -2 ಆಗ್ತಾ ಇದೆ. ಐ ಆದ್ಮೇಲೆ ನೋಡಿ, ಜಿ ಆದ್ಮೇಲೆ -2 ಆಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಲೆಟರ್ -2 ಹಿಂದೆ ಹೋಗ್ತಾ ಇದೆ ಇದು. ಹಂಗೆ ಇಲ್ಲಿ ಇ ಆದ್ಮೇಲೆ -2 ಏನಾಗ್ಬೇಕು ಸರ್? ಇ ಆದ್ಮೇಲೆ ಈಗ ಎ ಬಿ ಸಿ ಡಿ ಇ ಅಂದ್ರೆ ಸಿ ಆಗ್ಬೇಕು. ಸಿ ಜೈಲಿ ಇದೆ. ಕನ್ಫರ್ಮ್ ಆಯ್ತಾ? ಇನ್ನೊಂದು ಲಾಸ್ಟ್ ಲೆಟರ್ ಚೆಕ್ ಮಾಡ್ಬಿಡಿ. ಏನೇನು ಎಲ್ಲ ಚೆಕ್ ಮಾಡಿದ್ಮೇಲೆ, ಅಂದ್ರೆ ನಿಮಗೆ ಚೆಕ್ ಮಾಡೋದು ಬೇಕಾಗಿಲ್ಲ ಎಕ್ಸಾಮ್ ಅಲ್ಲಿ. ಓಕೆ, ಯಾಕಂದ್ರೆ ಒಂದೇ ಆಪ್ಷನ್ ಇರೋದು. ಲಾಸ್ಟ್ ಲೆಟರ್ ಚೆಕ್ ಮಾಡೋಣ. ಪಿ ಇದೆ. ಪಿ ಆದ್ಮೇಲೆ ಏನಿದೆ ಸರ್? ಲಾಸ್ಟ್ ಲೆಟರ್ ಟಿ ಇದೆ ಒಂದ್ ಕಡೆ. ಟಿ ಆದ್ಮೇಲೆ ನೋಡಿ, ಇಲ್ಲಿ ಟಿ ಇದೆ, ಟಿ ಆದ್ಮೇಲೆ ಇಲ್ಲಿ ಎನ್ ಇದೆ, ಎನ್ ಆದ್ಮೇಲೆ ಆರ್ ಇದೆ, ಆರ್ ಆದ್ಮೇಲೆ ವಿ ಇದೆ. ಒಂದೆರಡು ಚೆಕ್ ಮಾಡಿ ಸಾಕು. ಪಿ ಆದ್ಮೇಲೆ ಟಿ, ಪಿ ಆದ್ಮೇಲೆ ಟಿ ಅಂದ್ರೇನು? ಎ ಪಿ ಕ್ಯೂ ಆರ್ ಎಸ್ ಟಿ +4 ಆಗ್ತಾ ಇದೆ. ಓಕೆ, ಟಿ ಆದ್ಮೇಲೆ ಎನ್ +4 ಆಗ್ತಾ ಇದೆ. ಎಸ್, ಹಾಗಾದ್ರೆ ಲಾಸ್ಟ್ ಲೆಟರ್ ಇಲ್ಲಿ ವಿ ಇದೆ ನೋಡಿ. ವಿ ಆದ್ಗೆ ವಿಗೆ ಎಷ್ಟು +4 ಸೇರಿದ್ರೆ ಏನಾಗುತ್ತೆ? ಝೆಡ್ ಆಗುತ್ತೆ. ಎಸ್, ಇಲ್ಲಿದೆ ನೋಡಿ. ಕಾಮ್ ಖತಮ್ ನಾಟಕ್ ಬಂದ್. ನಾನು ಜಸ್ಟ್ ಐ ಎಕ್ಸ್ಪ್ಲೈನ್ ಯು ಟು ಎಲ್ಲ ಆಪ್ಷನ್ ಸ್ನೇಹಿತರೆ. ನಿಮ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು? ಒಂದ್ ಹತ್ರ ಸಿಕ್ತಾ ಆಪ್ಷನ್ 1 ಇತ್ತ ಕಣ್ಮುಚ್ಕೊಂಡು ಟಿಕ್ ಹಾಕಿ ನೆಕ್ಸ್ಟ್ ಕ್ವಶನ್ ಬರ್ತಾರೆ. ಫೈನ್ ಸರ್, ಬನ್ನಿ ನೆಕ್ಸ್ಟ್ ಹೋಗೋಣ ಬನ್ನಿ. ಓಕೆ, ಇಲ್ಲಿ 50 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಇದ್ದಾರೆ ಸರ್. 18 ಮಂದಿ ಹ್ಯಾಂಡ್ ಬಾಲ್ ಆಡ್ತಾರೆ. ಓಕೆ, 17 ಮಂದಿ ವಾಲಿಬಾಲ್ ಆಡ್ತಾರೆ. ಇವರಲ್ಲಿ 6 ಮಂದಿ ಹ್ಯಾಂಡ್ ಬಾಲ್ ಆಡಿದವರು ಇದ್ದಾರೆ ನೋಡಿ. 50 ಜನ ಇದ್ದಾರೆ ಸರ್. ಇಲ್ಲಿ ಬರೆಯೋಣ. ಓಕೆ, ಅದರಲ್ಲಿ 18 ಮಂದಿ ಹ್ಯಾಂಡ್ ಬಾಲ್, 17 ಮಂದಿ ವಾಲಿಬಾಲ್ ಆಡ್ತಾರೆ. ಅವರಲ್ಲಿ 6 ಮಂದಿ ಹ್ಯಾಂಡ್ ಬಾಲ್ ಆಡ್ತಾರೆ ಅಂದ್ರೆ 2 ಇಂಟರ್ಸೆಕ್ಷನ್ ಆಗ್ಬೇಕು. ಒಟ್ಟು 17, ಇಲ್ಲಿ 6 ಮಂದಿ 2 ಆಡ್ತಾರೆ ಅಂತ ಆಯ್ತು. 19 ಮಂದಿಗಳು ಇದ್ಯಾವುದು ಸರ್? ಇದು ವಾಲಿಬಾಲ್. 19 ಮಂದಿ ಹಾಕಿ ಆಡಿದ್ದು. ಇವರಲ್ಲಿ 4 ಮಂದಿ ವಾಲಿಬಾಲ್ ಸಹ ಆಡ್ತಾರೆ. ಓಕೆ, ವಾಲಿಬಾಲ್ ಸಹ ಆಡ್ತಾರೆ, ಆದ್ರೆ ಹ್ಯಾಂಡ್ ಬಾಲ್ ಆಡಲ್ಲ. ಸೊ ಹ್ಯಾಂಡ್ ಬಾಲ್ ಆಡಲ್ಲ, ವಾಲಿಬಾಲ್ ಅಂದ್ರೆ 2 ಮಾತ್ರ ಇಂಟರ್ಸೆಕ್ಷನ್ ಆಗ್ಬೇಕು. ಟೋಟಲ್ 19, ಅದ್ರಲ್ಲಿ 4 ಬಾಲ್ ವಾಲಿಬಾಲ್ ಆಡೋರು ಇದ್ರೆ ಹ್ಯಾಂಡ್ ಬಾಲ್ ಆಡಲ್ಲ. ಓಕೆ, ಸೊ ಈ ತರ ಎಲ್ಲಿದೆ ಆಪ್ಷನ್? ಇದು ಒಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ನೋಡೋದೇ ಬೇಕಾಗಿಲ್ಲ. ಆಯ್ತು, ಇನ್ನೊಂದು ತನ್ನ ಲೈನ್ ಓದ್ಬೋಣ. 6 ವಿದ್ಯಾರ್ಥಿಗಳು ಕೆರೆ ಮಾಡಿದ್ದು, ಯಾವುದೇ ಹೊರಂಗನ ಆಟ ಆಡಿಲ್ಲ. ಈ ಕೆಳಗಡೆ ಯಾವ ಸಮಸ್ಯೆ ಅಂದ್ರೆ ಸಪರೇಟ್ ಇರ್ಬೇಕು. 6 ಸಪರೇಟ್ ಇದೆಯಾ? ಇಲ್ಲಿ ನೋಡಿ, ಸಪರೇಟ್ ಇದೆ 6. ಎಸ್, ಸಪರೇಟ್. ಎಲ್ಲಾರು ಇರ್ಲಿ, ಅದು ಎಲ್ಲಾರು ಇರ್ಲಿ. ನಮ್ಗೆ ಬೇಕಾಗಿರೋದು ಈ 3 ಇಂಟರ್ಸೆಕ್ಷನ್ ಇರ್ಬೇಕು. ಇದು ಒಂದೇ ಆತರ 3 ಇಂಟರ್ಸೆಕ್ಷನ್ ಇರೋದು. ಇಲ್ಲಿದೆ ಎಲ್ಲ ಇಂಟರ್ಸೆಕ್ಷನ್ ಇದೆ. ಇದು ರಾಂಗ್ ಇದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್. ನೆಕ್ಸ್ಟ್, ವಾರ್ಷಿಕ ಶೇಕಡ 5 ಚಕ್ರ ಬಡ್ಡಿ ದರದಲ್ಲಿ. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಇದು. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕೊಂಡು ಕೂತ್ಕೊಬಿಡಿ. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು ಸರ್. ಎಲ್ಲಿ ಬೇಕು ಅಲ್ಲಿ ಮಾತ್ರ ಒಂದೊಂದು ಫಾರ್ಮುಲಾ ಅಷ್ಟೇ. ಇನ್ನೆಲ್ಲೂ ಫಾರ್ಮುಲಾ ಜಸ್ಟ್ ಕಾನ್ಸೆಪ್ಟ್ ಯೂಸ್ ಮಾಡೋಣ. 800 ರೂಪಾಯಿ ಇದೆ. ಎಷ್ಟು ಸಮಯದಲ್ಲಿ 882 ಆಗುತ್ತೆ ಅಂತ. ಸಿಂಪಲ್. 1 ವರ್ಷ ಆಗಕ್ಕಂತೂ ಚಾನ್ಸೇ ಇಲ್ಲ. 1 ವರ್ಷದಲ್ಲಿ ಚಕ್ರ ಬಡ್ಡಿ ಬರಕ್ ಚಾನ್ಸೇ ಇಲ್ಲ. 1 ವರ್ಷ ಜಸ್ಟ್ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಆಗಕ್ಕೆ ಚಾನ್ಸ್ ಆಗುತ್ತೆ. ಚಕ್ರ ಬಡ್ಡಿ ಅಂದನು ಬಡ್ಡಿಗೆ ಬಡ್ಡಿ ಹಾಕೋದು. 1 ವರ್ಷಕ್ಕೆ ಬಡ್ಡಿ ಇದೆ ಅಂತಂದ್ರೆ ಅದು ಆ ಬಡ್ಡಿಗೆ ಬಡ್ಡಿ ಆಗ್ಬೇಕು, ಇನ್ನೊಂದು ವರ್ಷ ಆಗ್ಬೇಕು, ಅಥವಾ 1.5 ವರ್ಷ ಆಗ್ಬೇಕು. 1 ವರ್ಷಕ್ಕಂತೂ ಜಸ್ಟ್ ಚಕ್ರ ಬಡ್ಡಿ ಆಗಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆಗೋದು. 1 ವರ್ಷ ಅಲ್ವೇ ಅಲ್ಲ. ಅಂದ್ರೆ ಇಲ್ಲಿ ನೋಡಿ, 800 ಇದೆ, ಇಲ್ಲಿ 82 ಇದೆ. 5 2 ಇರಬೇಕು, 4 ಇರಬೇಕು.
ಸೊ ಸಿಂಪಲ್ ಆಗಿ ಹೇಳ್ತೀನಿ ಈಗ ನೋಡಿ 800 ರೂಪಾಯಿ ಇದೆ ಸರ್. ಓಕೆ, 1 ವರ್ಷ ಅಲ್ಲ, ಹಾಗೆ 2 ವರ್ಷ. ಫಸ್ಟ್ ಇಲ್ಲಿ ಆಪ್ಷನ್ ಮಕ್ಕಳಲ್ಲಿ ನೋಡ್ಕೊಂಡು ಹೋಗ್ಬೇಕು, ನೀವು ತಲೆ ಉಪಯೋಗಿಸಕ್ಕೆ ಹೋಗ್ಬಾರ್ದು. ಜಸ್ಟ್ ಆಪ್ಷನ್ ನೋಡಿ, ಎಸ್ ಒಂದಾಗಲ್ಲ, 2 ಇದೆ, ನೆಕ್ಸ್ಟ್ 2 ಚೆಕ್ ಮಾಡ. 1 ವರ್ಷ ಎಷ್ಟು ಸರ್? 5% ಬಡ್ಡಿ. ಅಂದ್ರೆ ಇದು 5%, 10% ಅಂದ್ರೆ ಇಲ್ಲಿ ಚುಕ್ಕಿ ಇಡಿ 80, ಅದ್ರಲ್ಲಿ ಅರ್ಧ 5 ಅಂತಂದ್ರೆ 40 ರೂಪಾಯಿ ಬಡ್ಡಿ ಆಯ್ತು. ನೆಕ್ಸ್ಟ್ 2ನೇ ವರ್ಷ. 2ನೇ ವರ್ಷಕ್ಕೆ ಏನಾಯ್ತು? ಇದಕ್ಕೆ ಫಸ್ಟ್ ಸರಳ ಬಡ್ಡಿ ನೋಡ್ಕೊಂಬೋಣ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಸರ್? 2ನೇ ವರ್ಷಕ್ಕೆ 5% ತಾನೆ, ಎಷ್ಟಾಯ್ತದೆ? 40 ಆಗುತ್ತೆ. ಸೊ 2ನೇ ವರ್ಷಕ್ಕೆ 40 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಟೋಟಲ್? ಇದು ಟೋಟಲ್ ಏನಾಗುತ್ತೆ? 840 ಪ್ಲಸ್ 40 880 ರೂಪಾಯಿ ಆಗುತ್ತೆ. ಇದು ಸರಳ ಬಡ್ಡಿ. ಓಕೆ, 2ನೇ ವರ್ಷಕ್ಕೆ. ಬಟ್ ಚಕ್ರ ಬಡ್ಡಿ ಕೇಳ್ತಾ ಇದ್ದಾನೆ, ಕಾಂಪೌಂಡ್ ಇಂಟ್ರೆಸ್ಟ್. ಬಡ್ಡಿಗೆ ಬಡ್ಡಿ ಅಂದ್ರೆ ಇದಕ್ಕೂ ಕೂಡ ಏನಾಗ್ಬೇಕು ಸರ್? ಇಲ್ಲಿಗೆ 5% ಬಡ್ಡಿ ಹಾಕ್ಬೇಕು. 5% ಬಡ್ಡಿ ಅಂದ್ರೆ ಎಷ್ಟು ಸರ್? 40ಕ್ಕೆ ಎಷ್ಟು? 10% ಅಂದ್ರೆ 4 ಅಲ್ವಾ? ಒಂದ್ ಚುಕ್ಕಿ ಇಡಿ, 5% ಅಂದ್ರೆ 2 ಪ್ಲಸ್ 2 ಅಂದ್ರೆ ಏನಾಯ್ತು? ಪ್ಲಸ್ 2 882. ಸೊ 2 ವರ್ಷಗಳು ಕಣ್ಣು ಮುಚ್ಕೊಂಡು ಕಾನ್ಸೆಪ್ಟ್, ಜಸ್ಟ್ ಕಾನ್ಸೆಪ್ಟ್, ಟಕ್ ಟಕ್. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಓಕೆ, ಒಂದು ವೇಳೆ ಪ್ರತಿ ಕಂಬಗಳು 12.5 ಮೀಟರ್ನಷ್ಟು ದೂರದಲ್ಲಿದ್ದರೆ 600 ಮೀಟರ್ ಉದ್ದದ ಸೇತುವೆ ನಿರ್ಮಾಣಕ್ಕೆ ಎಷ್ಟು ಕಂಬ ಅಳಬೇಕು? ಸಿಂಪಲ್ ಅಲ್ವಾ ಸರ್? 600 ಡಿವೈಡೆಡ್ ಬೈ ಅದರಲ್ಲಿ 12.5 ಅಂದ್ರೆ 12.5 ಅಂತ ಹಾಕೊಂಬೋಣ. ಓಕೆ, ಇದು ನಿಂಗೆ ಬರ್ಕೊಂಬೋಣ, ಈಸಿ ಆಗುತ್ತೆ. 1 ಇಲ್ಲಿ ಎಕ್ಸ್ಟ್ರಾ ಆಡ್ ಮಾಡೋಣ, 125 ಒಂದು ಬರ್ಕೊಂಬೋಣ. ಕಾಮ್ಕಟ್ ಒಂದು ನಾಟಕ ಬಂದು ಅಲ್ವಾ ಸರ್? ಇಲ್ಲಿ ನೋಡಿ 25ರಿಂದ ಹೋಗುತ್ತೆ, ಯಾವ್ದ್ರಲ್ಲಿ ಈಸಿ ಆಗುತ್ತೆ ಅದು ಮಾಡಬೇಕು ನೋಡಿ. 25 4 100, 125 5 25 5 125 ಅಲ್ವಾ ಸರ್? 25 2 60, 10 ಉಳಿತು ಅಲ್ವಾ? 10 ಉಳಿತು, 10 ಉಳಿತು ಅಂದ್ರೆ 4 0 ಕಾಮ್ಕತಮ್. 5ರಿಂದ ಮಾಡಿ, 5 1 5, 5 4 20, 5 8 40 1 ಕೇಸ್. ಸೊ 48 ಆಯ್ತು. ಆಪ್ಷನ್ ಇದೆಯಾ? ಇದೆ. ಆಕ್ಚುಲಿ 49 ಹಾಕ್ಬೇಕು, ಯಾಕಂದ್ರೆ ಸ್ಟಾರ್ಟಿಂಗ್ ಒಂದೇ ಇರುತ್ತೆ. ಇಟ್ ಈಸ್ ಎ ಕಂಬಗಳ ದೂರದಲ್ಲಿ 600 ಮೀಟರ್ ಉದ್ದ ಸೇತುವೆ ನಿರ್ಮಾಣ ಅಂದ್ರೆ ಪ್ರತಿ ಕಂಬಕ್ಕೆ ಎಷ್ಟು 12.5 ಮೀಟರ್ ಅಷ್ಟು ಅಂತರ ಇರುತ್ತೆ ಯೂಶಲಿ. ಅಂದ್ರೆ ಮೊದಲನೇದು ಕೂಡ ಕೌಂಟ್ ಮಾಡ್ಬೇಕು ನಾವು. ಅಂತರ, ಬರೀ ಅಂತರ ಅಂದ್ರೆ 48. ಇಲ್ಲಿ 48 ಇದೆ, ಕರೆಕ್ಟ್ ಆನ್ಸರ್. ಬಟ್ ಒಂದೊಂದ್ಸಲ ನಿಮ್ಗೆ 49 ಕೊಟ್ಟಿರ್ತಾನೆ ಸ್ನೇಹಿತರೆ, ಅವಾಗ ಮೊದಲನೇದು ಮಾಡಬೇಕು 1 + 48 ಅಂತ. ಓಕೆ, ಆಪ್ಷನ್ ನೋಡ್ಕೊಳ್ಳಿ. ಯೂಶಲಿ 48 90 ಕೊಟ್ಟಿಲ್ಲ, 48 ಹಾಕಿ. ಅಕಸ್ಮಾತ್ 48 ಬದಲು 49 ಕೊಟ್ಟಿದ್ದಾನೆ ಅಂದಾಗ 49 ಹಾಕ್ಬೇಕಾದ್ರೆ ಮೊದಲನೇದು ಕೂಡ ನಾವು ಇಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಮೊದಲನೇದು ಇದ್ರಲ್ಲಿ ಸಿಗಲ್ಲ ನಮ್ಗೆ. ಇದು ನಾವು ಇಲ್ಲಿ ಅಳ್ದಿರೋದೇನು ಗೊತ್ತಾ? ಇಲ್ಲಿ ನಾವಿಲ್ಲಿ ಅಳ್ದಿರೋದು 600 ಮೀಟರ್ ಅಲ್ಲಿ 12 ಪಾಯಿಂಟ್ ಅಂದ್ರೆ ಗ್ಯಾಪ್ ಅಳ್ದಿದೀವಿ. ಸ್ಟಾರ್ಟಿಂಗ್ ಒಂದು ಕೂಡ ಕನೆಕ್ಟ್ ಮಾಡ್ಬೇಕು. ಸ್ಟಾರ್ಟಿಂಗ್ ಒಂದು ಬಿಟ್ಟಿರ್ತೀವಿ ಇದರಲ್ಲಿ. ಹಾಗಾಗಿ 49 ಇಸ್ ಕರೆಕ್ಟ್ ಆನ್ಸರ್ ನೋಡಕ್ ಹೋದ್ರೆ. ಇಲ್ಲಿ 49 ಇಲ್ಲ, ಇದ್ರೆ 48 49 2 ಇದ್ರೆ 49 ಟಿಕ್ ಹಾಕಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಏಜ್ ಬಗ್ಗೆ ಕೊಟ್ಟಿದ್ದೇನೆ. ಚೈತ್ರ ಮತ್ತು ಶಿಲ್ಪ ಅವರ ಈಗಿನ ವಯಸ್ಸಿನ ಅನುಪಾತ. ಓಕೆ, ಇದು ಸಿಂಪಲ್ ಕ್ವಶನ್ ಇದೆ. ಏಜ್ ಸರ್, ಚೈತ್ರ ಮತ್ತೆ ಶಿಲ್ಪ, ಸಿ ಮತ್ತೆ ಚೈತ್ರ ಶಿಲ್ಪ ಹಿಂಗ್ ಬರ್ಕೊಳ್ಳೋಣ. ಈಗ 2/5 ಇದ್ದಾರೆ. 6 ವರ್ಷದ ನಂತರ ಅವರ ವಯಸ್ಸಿನ ಅನುಪಾತ. ಓಕೆ, ಇದು ಈಸಿ ಕ್ವಶನ್, ಬಟ್ ನಾನು ಪ್ರತಿಯೊಬ್ಬರಿಗೆ ಅರ್ಥ ಆಗಲಿ ಅಂತ. 6 ಇಯರ್ಸ್. ಓಕೆ, 6 ಇಯರ್ಸ್ ನಂತರ 1/2 ಆಯ್ತು. ಓಕೆ, ಆದ್ರೆ ಶಿಲ್ಪ ಅವ್ರ ಈಗಿನ ವಯಸ್ಸು ಕೇಳಿದ್ದಾರೆ ನೋಡಿ. ಇಲ್ಲಿ ಗ್ಯಾಪ್ ನೋಡಿ, ಇಲ್ಲಿ ಸುಮ್ಮನೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಕುತ್ಕೋಬಿಡಿ. 2x + 5x ಅಥವಾ 2s + 5a 3a ಅವೆಲ್ಲ ಬೇಕಾಗಿಲ್ಲ. ಸಿಂಪಲ್ ಫಂಡ ಏನ್ ಸರ್? ಇವೆರಡು ಗ್ಯಾಪ್ ನೋಡಿ ಎಷ್ಟಿದೆ. ಇವೆರಡು ಗ್ಯಾಪು 2 5 ಅಂದ್ರೆ 3 ಗ್ಯಾಪ್ ಇದೆ ಸರ್. ಅಂದ್ರೆ ಶಿಲ್ಪ ಹಾಗೂ ಚೈತ್ರಗೂ 3 ಯೂನಿಟ್ ಅಥವಾ 3 ವರ್ಷ ಅಂತ ಅನ್ಕೋಣ. 3 ಯೂನಿಟ್ ಅಂತಂದ್ರೆ ಕರೆಕ್ಟ್ ಅದು, ಯಾಕಂದ್ರೆ ಇದು ರೇಷಿಯಲ್ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಪ್ ಎಷ್ಟು? 1 ಯೂನಿಟ್ ಮಾತ್ರ ಗ್ಯಾಪ್ ಇದೆ 1 ಮತ್ತು 2ಕ್ಕೂ. ಅವಾಗ ನೀವೇನ್ ಮಾಡ್ಬೇಕು? ಈ 1 ಯೂನಿಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಇಂಟು 1 ಮಾಡ್ಬೇಕು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? 1 ಸೆಕೆಂಡ್ ಹಳಿಸ್ಬೋಣ. ಓಕೆ, ಇಂಟು 1 ಮಾಡ್ಬೇಕು. ಇಲ್ಲಿ ಎಷ್ಟಿದೆ ಗ್ಯಾಪ್? 3. ಇದಕ್ಕೆ ಇಂಟು 3 ಮಾಡ್ಬೇಕು. ಹಾಗೇನಾಗತ್ತೆ? ಇದು 2/5 3/6. ನೋಡಿ, ಈಗ 1 ಮತ್ತು 2ರ ನಡುವೆ 1 ವರ್ಷ ಗ್ಯಾಪ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಅದು ಡಬಲ್ ಅಲ್ವಾ? ಇಲ್ಲಿ 3 ಮತ್ತು 6 ಒಂದು ಗ್ಯಾಪ್ ಎಷ್ಟಿದೆ? ಡಬಲ್. ಬಟ್ ನಾವು ಈಕ್ವಲ್ ಮಾಡ್ಬೇಕಲ್ಲ. ಇಲ್ಲೂ 3 ಗ್ಯಾಪ್ ಇದಾಯ್ತು, ಇಲ್ಲೂ 3 ಗ್ಯಾಪ್ ಆಯ್ತು. ಈಕ್ವಲ್ ಮಾಡ್ಬೇಕು. ಯಾಕಂದ್ರೆ ಈಗ ನಿಮ್ಗೂ ನಿಮ್ಮ ತಮ್ಮ ಅಥವಾ ಅಣ್ಣ ಅಕ್ಕಂದಿರಿಗೆ 2 ವರ್ಷ ಗ್ಯಾಪ್ ಇದೆ ಅಂದ್ರೆ 50 ವರ್ಷ ಆದ್ಮೇಲೆ 2 ವರ್ಷನೇ ಇರಬೇಕು. ಇಲ್ಲಿ ಹಂಗಿಲ್ವಲ್ಲ. ಇಲ್ಲಿ 3 ಇದೆ ಗ್ಯಾಪು, ಇಲ್ಲಿ 3 ಇದೆ ಗ್ಯಾಪು, ಇಲ್ಲಿ 1 ಇದೆ ಗ್ಯಾಪ್. ಹಂಗಾಗ್ಬಾರ್ದಲ್ಲ, ಅದನ್ನ ಈಕ್ವಲ್ ಮಾಡ್ಬೇಕಲ್ಲ. ಅದಕ್ಕೆ ಹಿಂಗ್ ಮಾಡಿರೋದು. ಅರ್ಥ ಆಗ್ತಿದೆಯಲ್ಲ? ಈಗ ನೋಡಿ, ಇಲ್ಲೂ 3 ಗ್ಯಾಪ್ ಇದೆ, ಇಲ್ಲೂ 3 ಗ್ಯಾಪ್ ಇದೆ. ಅರ್ಥ ಆಯ್ತಲ್ಲ? ಸೊ ಈಗ ಈಕ್ವಲ್ ಆಯ್ತಾ ಅವ್ರದ್ದು? ಕರೆಕ್ಟ್ ಮಾಡ್ಕೊಂಡ್ವಾ? ಎಸ್ ಸರ್, ಇದನ್ನ ಅಳಿಸ್ಬೋಣ. ಈಗ ನೋಡಿ, ಈಗ ಏನಾಯ್ತು? ಇಲ್ಲಿ ನಮಗ್ ಕೇಳಿರೋದು ಯಾರ್ದು? ಚೈತ್ರಾದಲ್ಲ, ಶಿಲ್ಪ ಅಂತ ಕೇಳಿದಾನೆ.
ನೋಡಿ ಶಿಲ್ಪ 5ರಿಂದ 6 ಯೂನಿಟ್ 6 ಆಗಿದೆ, ಅಂದ್ರೆ 1 ಯೂನಿಟ್ ಜಾಸ್ತಿ ಆಗಿದೆ 6 ವರ್ಷದಲ್ಲಿ. ಹಾಗಾದ್ರೆ ಇಲ್ಲಿ ನೋಡಿ ಶಿಲ್ಪಂದು ಈಗಿನ ವಯಸ್ಸು ಪ್ರೆಸೆಂಟ್ ಅಂದ್ರೆ ಎಷ್ಟು? ಶಿಲ್ಪ ಇಲ್ಲಿ 5 ಯೂನಿಟ್ ಇದೆ, 1 ಯೂನಿಟ್ 6 ವರ್ಷ ಅಂದ್ರೆ 5 ಯೂನಿಟ್ ಎಷ್ಟು? 5 ಇಂಟು 6, 6 ಇಲ್ಲಿ ಎಷ್ಟು? 30 ವರ್ಷ. ಕಮ್ ಕಥಮ್ ನಾಟಕ್ ಬಂದ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಎಸ್ ಸರ್. ನೆಕ್ಸ್ಟ್ ಹೋಗೋಣ. ಓಕೆ, ಒಬ್ಬ ಕ್ರಿಕೆಟ್ ಆಟಗಾರನ ಬಗ್ಗೆ ತಗೊಂಡಿರೋದು. ಇದನ್ನ ನಾನು ಸಪರೇಟ್ ಇಲ್ಲೂ ತಗೊಂಡು ಮಾಡೋಣ. ಫಸ್ಟ್ ಓದ್ಬೋಣ ಕ್ವಶನ್, ಕನ್ನಡ ಇಂಗ್ಲಿಷ್ ಎರಡಲ್ಲಿ ನೋಡಿ. ಒಬ್ಬ ಕ್ರಿಕೆಟ್ ಆಟಗಾರ 23 ಇನ್ನಿಂಗ್ಸ್ಗಳ ಬ್ಯಾಟಿಂಗ್ ಸರಾಸರಿ 43 ರನ್. 23 ಇನ್ನಿಂಗ್ಸ್ ಆಡ್ತಾನೆ. ಓಕೆ ಓಕೆ, ಟೆಸ್ಟ್ ಅನ್ಕೊಳ್ಳಿ, 23 ಟೈಮ್ ಆಡ್ತಾನೆ. ಅಥವಾ ಒಂದು ಸಿಂಗಲ್ ಮ್ಯಾಚ್ 23 ಮ್ಯಾಚ್ ಅಂತಲ್ಲಿ 23 ಬ್ಯಾಟಿಂಗ್ ಸರ ಮಾಡಿದ್ರೆ ಎಲ್ಲ ಸ್ಕೋರ್ನ ಯಾವರೇಜ್ ತೆಗೆದು 43 ಬರುತ್ತೆ. ಒಂದರಲ್ಲಿ ಅವರು ಗಳಿಸಿರುವ ಗರಿಷ್ಠ ರನ್ ಮೊತ್ತ ಇನ್ನಿಂಗ್ಸ್ ಒಂದರಲ್ಲಿ ಅವರು ಗಳಿಸಿರುವ ಕನಿಷ್ಠ ರನ್ ಮೊತ್ತಕ್ಕಿಂತ 137 ರನ್ ಜಾಸ್ತಿ ಇದೆ. ಅಂದ್ರೆ ಒಂದು ಮ್ಯಾಕ್ಸಿಮಮ್ ಮತ್ತೆ ಒಂದು ಮಿನಿಮಮ್ ಏನ್ ರನ್ ಇದೆಯಲ್ಲ ಅದರ ನಡುವಿನ ಡಿಫ್ರೆನ್ಸ್ 137 ಅಂತ. ಓಕೆ, ಹೈಯೆಸ್ಟ್ ಮತ್ತೆ ಲೋಯೆಸ್ಟ್. ಈ 2 ಇನ್ನಿಂಗ್ಸ್ ಗಳನ್ನು ಹೊರತುಪಡಿಸಿದರೆ ಉಳಿದ 21 ಇನ್ನಿಂಗ್ಸ್ ಗಳ ಸರಾಸರಿ ಸ್ಕೋರ್ 38 ರನ್ ಆಗಿದೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ನೋಡಿ, ಒಂದು ಹೈಯೆಸ್ಟ್ ಇದೆ, ಒಂದು ಲೋಯೆಸ್ಟ್ ಇದೆ. ಓಕೆ, ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಇದರ ಡಿಫ್ರೆನ್ಸ್ ಏನಿದೆ. ಓಕೆ, ಅಂದ್ರೆ ನಾವೇನಂತ ಕರೆಯೋದು? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಇಸ್ ಈಕ್ವಲ್ ಟು 137 ಅಂತ ಕರಿಬಹುದು. ಅಂದ್ರೆ ಅದೆರಡ ಡಿಫ್ರೆನ್ಸ್ 137 ಅಂತ ಕೊಟ್ಟಿದ್ದಾನೆ. ಇನ್ನೊಂದ್ ಕಡೆ 23 ಇನ್ನಿಂಗ್ಸ್ ಆಡ್ತಾನೆ, ಅಂದ್ರೆ ಟೋಟಲ್ ರನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 23 ಯೂನಿಟ್ ಇಂಟು 43 ಮಾಡಿ. ಓಕೆ, ಇನ್ನೊಂದ್ ಕಡೆ ಏನಾಗಿದೆ, ಈ ಎರಡು ಹೈಯೆಸ್ಟ್ ಲೋಯೆಸ್ಟ್ ಬಿಟ್ಬಿಟ್ರೆ ಆಗ 21 ಇನ್ನಿಂಗ್ಸ್ ಇರುತ್ತೆ. ಅದರ ಟೋಟಲ್ ರನ್ಸ್ ಇನ್ 21 ಇನ್ನಿಂಗ್ಸ್ ಎಷ್ಟು? 21 ಇನ್ನಿಂಗ್ಸ್ 38 ಸರಾಸರಿ ಇಂಟು 38 ಮಾಡಿ. ಇವಾಗ ಎರಡನ್ನು ಮಾಡಿ ಎಷ್ಟು ಬರುತ್ತೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಎಸ್ ಸರ್, ಅರ್ಥ ಆಯ್ತಾ? ಎರಡನ್ನೂ ಮಾಡ್ಬೇಕು ಕ್ಯಾಲ್ಕುಲೇಷನ್. ಎರಡು ಮಾಡ್ಬಿಟ್ಟು ಆಮೇಲೆ ಇನ್ ಮಿಕ್ಕಿದ್ರೆ ನಾವು ಹೇಳೋಣ. ಎಷ್ಟಾಗುತ್ತೆ? 23 ಇಂಟು 43 ಅಲ್ವಾ ಸರ್? 43 ಹತ್ಲಿ 430, 43 20 ಡಬಲ್ ಮಾಡಿ 860. ಇನ್ನು 3 ಸಲ ಹಾಕ್ಬೇಕು. ಎಷ್ಟಾಗುತ್ತೆ? 43 ಇಂಟು 3 860 ಅಂದ್ರೆ 980. ಎಷ್ಟಾಗುತ್ತೆ? 989. 3 ಇಂಟು 3 9. ಎಸ್, 989 ಆಗುತ್ತೆ ಟೋಟಲ್ ರನ್ಸ್. ಇಲ್ಲಿ 21 ಇನ್ನಿಂಗ್ಸ್ ಹೈಯೆಸ್ಟ್ ಲೋಯೆಸ್ಟ್ ಬಿಟ್ಬಿಟ್ಟಿದೀವಿ ಎರಡೀಗ. ದಿಸ್ ಇಸ್ ಫಾರ್ 23 ಇನ್ನಿಂಗ್ಸ್, ದಿಸ್ ಇಸ್ ಫಾರ್ 21 ಇನ್ನಿಂಗ್ಸ್. ಎರಡು ಹೈಯೆಸ್ಟ್ ಒಂದು ಲೋಯೆಸ್ಟ್ ಬಿಟ್ಟು ನೋಡಿದಾಗ ಇಲ್ಲೇನಾಗುತ್ತೆ? ಇದನ್ನ ಇಂಟು ಮಾಡಿದ್ರೆ ಅಗೇನ್ 38 ಹತ್ಲಿ 380, 20 300 680 720. ಇನ್ನೊಂದ್ಸಲ 38 ಆಗು 798. ಇಷ್ಟು ಬಂತು ನಮಗೆ. ಆಯ್ತಾ ಸರ್? ಅರ್ಥ ಆಯ್ತಾ? ಇವಾಗ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ನಮಗೆ ಇಲ್ಲಿ 23 21 ಡಿಫ್ರೆನ್ಸ್ ಏನೋ, ಇಲ್ಲಿ 2 ಯೂನಿಟ್ ಡಿಫ್ರೆನ್ಸ್ ಇದೆ. ಈ 2 ಇನ್ನಿಂಗ್ಸ್ ನ ಯಾವ್ದು ನಾವು ತೆಗ್ದಿರೋದು? ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ಅಲ್ವಾ ಸರ್? ಅಂದ್ರೆ ಇದೆರಡನ್ನ ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ ಸರ್? 23 21 ಮೈನಸ್ ಮಾಡಿದ್ರೆ ಎಷ್ಟು ಸರ್? ಮೈನಸ್ ಮಾಡಿದ್ರೆ 2 ಅಲ್ವಾ ಸರ್? 2 ಇನ್ನಿಂಗ್ಸ್ ಯಾವ್ದು ಇದ್ರು? ಹೈಯೆಸ್ಟ್ ಪ್ಲಸ್ ಲೋಯೆಸ್ಟ್ ಇದ್ರನ್ನ ತೆಗ್ದಿದೀವಿ. ಅಂದ್ರೆ ಈಗ ಹೈಯೆಸ್ಟ್ ಪ್ಲಸ್ ಲೋಯೆಸ್ಟ್ ನಾವು ತಗೋಬೇಕು, ಎರಡನ್ನೂ ತಗೋಬೇಕು ಅಂದ್ರೆ ಇದೆರಡು ಮೈನಸ್ ಮಾಡ್ಬೇಕು. ಯಾವ್ದು ಸರ್? 989 ಮೈನಸ್ 798. ಅರ್ಥ ಆಗ್ತಿದ್ದೀರಾ? ಅವೆರಡು ಸಿಕ್ಬಿಡುತ್ತೆ ನಮ್ಗೆ. ಅಂದ್ರೆ ಇವೆರಡು ಕೂಡ್ಕಟ್ ಸಿಗುತ್ತೆ, ಒಂದೊಂದು ಸಿಗಲ್ಲ. ಈಗ 989ರಲ್ಲಿ 798ನ ಮೈನಸ್ ಮಾಡಿದ್ರಷ್ಟು? 8ಅಲ್ಲಿ 1 ಹೋದ್ರೆ 191 ರನ್ಸ್ ಆಯ್ತು ಅಲ್ವಾ ಸರ್? ರನ್ಸ್ ಆಯ್ತು. ಓಕೆ, ಈಗ ನೋಡಿ ನಮಗ್ ಸಿಕ್ತು. ಇದು ಈಕ್ವೇಶನ್ 2 ಅನ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನ ಈಕ್ವೇಶನ್ 1 ಅನ್ಕೊಳ್ಳಿ. ಆಯ್ತಾ? ಏನಾಯ್ತು ಇವಾಗ? H ಪ್ಲಸ್ L ಇಸ್ ಈಕ್ವಲ್ ಟು 191. H ಮೈನಸ್ L ಇಸ್ ಈಕ್ವಲ್ ಟು 1 and 2 ತಗೋಣ. 1 and 2 ತಗೊಂಡು ಆಡ್ ಮಾಡೋಣ. ಎಷ್ಟು? 137 ಅಲ್ವಾ ಸರ್? ಕೂಡಿ ಇದೆರಡು ಕ್ಯಾನ್ಸಲ್ ಆಗುತ್ತೆ. 2H ಇಸ್ ಈಕ್ವಲ್ ಟು ಕೂಡಿದ್ರೆ 100 100 300 3 2 8. ಓಕೆ, 328 ಆಗುತ್ತೆ. ಸೊ H ಇಸ್ ಈಕ್ವಲ್ ಟು 328/2 164. ಯಾಕಂದ್ರೆ ನಮ್ಗೆ ಕೇಳಿರೋದು ಹೈಯೆಸ್ಟ್, ಲೋಯೆಸ್ಟ್ ಕೇಳಿಲ್ಲ ಅಲ್ವಾ ಸರ್? ಗರಿಷ್ಠ ಸ್ಕೋರ್ ಕೇಳಿದ್ದಾನೆ. ಒಂದರ ಗರಿಷ್ಠ ಸ್ಕೋರ್ ಎಷ್ಟು? 164 ರನ್ಸ್. ಅರ್ಥ ಆಯ್ತು ಅಂದ್ಕೊಂಡಿದೆ. ಇಷ್ಟೇ ಕಾನ್ಸೆಪ್ಟ್. ಇಲ್ಲಿ ಏನ್ ಮಾಡ್ಬೇಕಾಗಿಲ್ಲ, ಅವ್ನು ಯಾವಾಗ ಹೈಯೆಸ್ಟ್ ಲೋಯೆಸ್ಟ್ ನ ಡಿಫ್ರೆನ್ಸ್ ಕೊಟ್ಟ ಅವಾಗ ನಮ್ಗೆ ಹೈಯೆಸ್ಟ್ ಬೇಕು ಅಂದ್ರೆ ನೋಡಿ, ಒಂದು ಫಂಡ್ ಅರ್ಥ ಮಾಡ್ಕೊಳ್ಳಿ. ಎರಡು ವೇರಿಯಬಲ್ ಇದ್ದಾಗ ಎರಡು ಮಿನಿಮಮ್ 2 ಈಕ್ವೇಶನ್ಸ್ ಇರಲೇಬೇಕು ನಮಗೆ. ಓಕೆ, ಒಂದು ಕಂಡುಹಿಡಿಯಕ್ಕೆ. ಈಗ ಎರಡು ವೇರಿಯಬಲ್ ಅಂದ್ರೆ ಹೈಯೆಸ್ಟ್ ಲೋಯೆಸ್ಟ್, ಅದರ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಹಂಗಾರೆ ಇದರ ಪ್ಲಸ್ ಗೊತ್ತಿರ್ಬೇಕಲ್ಲ, ಅದನ್ನ ನಾವು ಇಲ್ಲಿ ಕಂಡು ಹಿಡ್ಕೊಂಡ್ವಿ ಅವ್ನು ಕೊಟ್ಟಿರೋ ಎರಡು ಆಪ್ಷನ್ಸ್ ಇಂದ. ಸೊ H ಪ್ಲಸ್ L ಟೋಟಲ್ 191. H ಎಷ್ಟು ಗೊತ್ತಿಲ್ಲ, L ಎಷ್ಟು ಗೊತ್ತಿಲ್ಲ.
ಇಲ್ಲಿ ಎಚ್ ಮೈನಸ್ ಎಲ್ ಕೊಟ್ಟಿದ್ದ, ಸೊ ಅದನ್ನ ಯೂಸ್ ಮಾಡ್ಕೊಂಡ್ವಿ, ಹೈಯೆಸ್ಟ್ ಕಂಡುಹಿಡಿದ್ವಿ. ಲೋಯೆಸ್ಟ್ ಕೇಳಿದ್ರೆ ಇದೇ ಕಂಡುಹಿಡಿಯಬಹುದು, ಇದೇ ಈ ಎಚ್ ವ್ಯಾಲ್ಯೂ ಈ ಇಕ್ವೇಶನ್ಗೆ ಹಾಕಿ ಲೋಯೆಸ್ಟ್ ಸಿಗುತ್ತೆ ಅಲ್ವಾ ಸರ್. ಇದಕ್ಕಾರು ಹಾಕಿ ಇದನ್ನ, ಇದಕ್ಕಾರು ಹಾಕಿ ಲೋಯೆಸ್ಟ್ ಸಿಗುತ್ತೆ. ಈಗ ನಮ್ಗೆ ಹೆಚ್ಚು ಮಾತ್ರ ಕೇಳಿ ಹೈಯೆಸ್ಟ್. ನೆಕ್ಸ್ಟ್ ಹೋಗೋಣ ಬನ್ನಿ. ಓಕೆ, ಇದು ಇಲ್ಲೇ ತರ ಮಾಡಿದ್ವಲ್ಲ. ಓಕೆ, ಇಫ್ ಎ ಮೀನ್ಸ್ ಪ್ಲಸ್, ಓಕೆ ಇದು ಬರ್ಕೊಳ್ಳೋಣ. ಇಲ್ಲಿ ಬಿ ಇದೆ, ಬಿ ಮೀನ್ಸ್ ಮೈನಸ್, ಮೈನಸ್ 24. ಡಿ ಮೀನ್ಸ್ ಡಿವೈಡ್ ಬೈ, ಓಕೆ ಡಿವೈಡ್ ಬೈ 4. ಸಿ ಅಂದ್ರೆ ಏನು? ಸಿ ಅಂದ್ರೆ ಇಂಟು, ಓಕೆ ಇಂಟು 3. ಎ ಅಂದ್ರೆ ಪ್ಲಸ್, ಇದನ್ನ ಬರ್ಕೊಳ್ಳಿ ಅಷ್ಟೇ, ಕಾಮ್ ಖತಮ್. ಫಸ್ಟ್ ಬೋರ್ಡ್ ಬಾಸ್ ರೂಲ್ ಪ್ರಕಾರ ಏನು? ಡಿವೈಡೆಡ್ ಬೈ ಫಸ್ಟ್ ಮಾಡಬೇಕು. 4 ಒಂದ್ಲಿ 4 ಆರ್ಲಿ, ಆಮೇಲೆ ಏನ್ ಮಾಡಬೇಕು? ಇಂಟು ಮಾಡಬೇಕು. 6 ಇಂಟು 3 ಇದೆ ನೋಡಿ, 6 ಮೂರ್ಲಿ 18 ಪ್ಲಸ್ 2 ಆಯ್ತು ಅಲ್ವಾ ಸರ್. 18 ಆಮೇಲೆ ಪ್ಲಸ್ ಮಾಡಬೇಕು. 18 ಮೈನಸ್ ಪ್ಲಸ್ 2 ಅಂದ್ರೆ 30 ಮೈನಸ್ 16. ಸೊ ಕಳೆದ್ರೆ ಎಷ್ಟಾಗುತ್ತೆ? 14. ಆನ್ಸರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಈಸಿ ಕ್ವಶನ್. ನೆಕ್ಸ್ಟ್ ಬಂದ್ಬಿಡ್ತೇನೆ, ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ಕಂಡುಹಿಡಿ. ಮಿಸ್ಸಿಂಗ್ ಲೆಟ್ ಈ ತರ ಇದ್ದಾಗ, ಮಿಸ್ಸಿಂಗ್ ಸೀರೀಸ್ ಅಂದಾಗ ವಿಚಾರ ಕೊಟ್ಟಿದ್ದಾಗ ನೋಡಿ, ಇದು ಹೋಗುತ್ತಾ ಅಂತ, ಹೋಗಲ್ಲ. ಇದೆಲ್ಲ ಆಡ್ ನಂಬರ್, ಇದು ಮಲ್ಟಿ, ಅದರಿಂದ ಭಾಗಕ್ಕಾಗಲ್ಲ, ಹೋಲ್ ನಂಬರ್ ಪಾಯಿಂಟ್ ಬಂದ್ಬಿಡುತ್ತೆ. ಸೊ ಹಿಂಗ್ ಕೊಟ್ಟಿದ್ದಾಗ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ನ್ಯೂಮರೇಟರ್ ಅಂಡ್ ಸಪರೇಟ್ ಇರಬೇಕು, ಡಿನಾಮಿನೇಟರ್ ಸಪರೇಟ್ ಇರಬೇಕು. ಇವೆರಡು ಇಂಡಿವಿಜುವಲ್ ಆಗಿ ಕಂಡುಹಿಡಿಬೇಕು. ಯಾಕಂದ್ರೆ ನೋಡಿದಾಗ ಅರ್ಥ ಆಗುತ್ತೆ ನಿಮ್ಗೆ. 2 ರಿಂದ 3 ಹೋಗಲ್ಲ, ಕಂಪ್ಲೀಟ್ ಹೋಲ್ ಲೆಟರ್ ಹೋಲ್ ಆಗಿ ಡಿವಿಷನ್ ಆಗಲ್ಲ ಅಥವಾ ಇದಾಗಲ್ಲ. ಓಕೆ, ಸೊ ಹಂಗಾಗಿ ಇಲ್ಲಿ ನೋಡಿದ ತಕ್ಷಣ ನಂಬರ್ಗಳು ಅಥವಾ ಸ್ಕ್ವೇರ್ ನಂಬರ್ ಅಲ್ಲ, ಇದು ಕ್ಯೂಬ್ ನಂಬರ್ ಅಲ್ಲ, ಏನೂ ಅಲ್ಲ ಅಲ್ವಾ. 7 ಯಾವ್ದಾದ್ರು ಸ್ಕ್ವೇರ್ ಅಲ್ಲ, 3 ಯಾವ್ದಾದ್ರು ಸ್ಕ್ವೇರ್ ಅಲ್ಲ, 6 ಕೂಡ ಅಷ್ಟೇ, 11 ಕೂಡ ಅಷ್ಟೇ. ಹಿಂಗಿದ್ದಾಗ ಸಪ್ರೇಟ್ ಮಾಡಬೇಕು. ನೋಡಿ ಏನಿದೆ, ನ್ಯೂಮರೇಟರ್ ತಗೋಣ ಸರ್. ನ್ಯೂಮರೇಟರ್ ತಗೊಂಡ್ರೆ ಇಲ್ಲೇನಿದೆ, 3 ಇದೆ, ಅದು 6 ಆಗಿದೆ, ಆಮೇಲೆ 11 ಆಗಿದೆ. ಕರೆಕ್ಟ್ ಅಲ್ಲ ಸರ್? 3 ಇರೋದೇನಾಗಿದೆ, 6 ಆಗಿದೆ, 11 ಆಗಿದೆ. ಸೊ 3 6 ಆಗ್ಬೇಕು ಅಂದ್ರೆ ಇಂಟು ಆಗ್ಬೇಕು, ಇಲ್ಲ ಪ್ಲಸ್ ಆಗ್ಬೇಕು. ಬಟ್ ಇಲ್ಲಿ ನೋಡಿ, 6 ಪ್ಲಸ್ ಇದೆ, 11 ಪ್ಲಸ್ 10 ಆಗುತ್ತೆ, ಡಬಲ್ ಆಗ್ತಾ ಇದೆ ಇಲ್ಲಿ, ಆಲ್ಮೋಸ್ಟ್ ಡಬಲ್. ಇಲ್ಲಿ ಕೂಡ ಆಲ್ಮೋಸ್ಟ್ ಡಬಲ್, ಇಲ್ಲೂ ಕೂಡ ಆಲ್ಮೋಸ್ಟ್ ಡಬಲ್, ಅಂದ್ರೆ ಇಂಟು ಆಗ್ತಾ ಇರಕ್ಕೆ ಸಾಧ್ಯ. 3 2ಲಿ 6, ಓಕೆ ಇದೆ, ಪ್ಲಸ್ ಮೈನಸ್ ಆಗ್ತಾ ಇಲ್ಲಿ ನೋಡಿ, ಇಲ್ಲಿ 6 2ಲಿ 12 ಆಗುತ್ತೆ, ಅಂದ್ರೆ ಮೈನಸ್ ಆಗ್ಬೇಕು, ಅಂದ್ರೆ ಇದು ಮೈನಸ್ 0 ಅನ್ಕೊಳ್ಳೋಣ. ಅನ್ಕೊಂಡ್ರೆ ಏನಾಗುತ್ತೆ? 6 ಆಗುತ್ತೆ. ಈಗ ನೋಡಿ ನೆಕ್ಸ್ಟ್ ನೋಡಿ 6 ಇದೆ ಇಲ್ಲಿ, ಇದು 6 ಇಂಟು 2 12 ಮೈನಸ್ 1 11 ಆಗುತ್ತೆ. ನೋಡಿ 11 ಇಂಟು 2 11 2 22 ಮೈನಸ್ 2 ಅಂದ್ರೆ ಇಲ್ಲಿ ಮೈನಸ್ 0 ಮೈನಸ್ 1 ಮೈನಸ್ 2 ಹಂಗ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಏನಾಗಬೇಕು? 20 ಇಂಟು 2 ಆಗಬೇಕು, ಮೈನಸ್ 3 ಆಗಬೇಕು. 22 40 ಮೈನಸ್ 3 ಎಷ್ಟು ಸರ್? 37. 37 ಇದೆ, ಇಲ್ಲಿದೆ ನೋಡಿ, ಇವೆರಡು ಗಾನ್ ಕೇಸ್ ಆಯ್ತು. ಅರ್ಥ ಆಯ್ತಾ? 37 ಬಂತು. ಇದು ಯಾವ್ದು ಸರ್? ಮೇಲ್ಗಡೆ 37. ಹಂಗೆ ಇದನ್ನ ಕೆಳಗಡೆ ಚೆಕ್ ಮಾಡಿ, ಕೆಳಗಡೆ ಡಿನಾಮಿನೇಟರ್ ಚೆಕ್ ಮಾಡಿ. ಓಕೆ, 2 ಇರೋದು 7 ಆಗ್ತಾ ಇದೆ. ಎಗೇನ್ ಡಬಲ್ ಆಗಬೇಕು, 7 ಇರೋದು 20 ಡಬಲ್ ಆಗಬೇಕು. ಇದು ಕೂಡ ನೋಡಿದ್ರೆ 2 ಇಂಟು ಎಷ್ಟು ಡಬಲ್? 2 3ಲಿ 6 ಆಗುತ್ತೆ, ಪ್ಲಸ್ 1 ಆದ್ರೆ 7 ಆಗುತ್ತೆ ಅಲ್ವಾ ಸರ್? ಕೇಳಿ ಅವನಿಗೆ ಏನಾಗ್ತಿದೆಯಪ್ಪ ಅಂತ. 7 24 ನೋಡಿ, 7 ಯಾಕೆ ಇಂಟು ಮಾಡಿದೆ ಅಂತ ನಾನು ನಿಮ್ಗೆ ಆರ್ಡರ್ ಹೇಳಿದೀನಿ. ಇಲ್ಲಿ ನಂಬರ್ ನೋಡ್ತಾ ಇದ್ರೆ ಡಬಲ್ ಆಗ್ತಾ ಇದೆ, ಪ್ಲಸ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ಕೆಳಗಡೆದು ಅಷ್ಟೇ ನೋಡಿ, 7 3ಲಿ 21 ಪ್ಲಸ್ ಎಷ್ಟು? 3 24 ಆಯ್ತು. ನೆಕ್ಸ್ಟ್ ನೋಡಿ, 24 ಇಂಟು 3 ಬರಬೇಕು. 24 ಇಂಟು 3 ಎಷ್ಟು? ಓಕೆ, 4 3 12, 1 ದಶಕ, 3 6 1 7. ಓಕೆ, 72 ಆಗತ್ತೆ, ಪ್ಲಸ್ 5 ಆಗ್ಬೇಕು. ಇಲ್ಲಿ ನೋಡಿ ಆಡ್ ನಂಬರ್ ಆಗ್ತಿದ್ಯಾ? ಎಸ್ ಆಗ್ತಾ ಇದೆ, 77. ಈಗ ನೆಕ್ಸ್ಟ್ ಏನಾಗಬೇಕು? ಪ್ಲಸ್ 7 ಆಗ್ಬೇಕು. ನೋಡ ಬನ್ನಿ, 77 ಇಂಟು 3 ಮಾಡಿ, ಪ್ಲಸ್ 7 ಮಾಡಿ, ಬರುತ್ತಾ ನೋಡೋಣ? ಆ ನಂಬರ್ ಇದೆಯಾ? 238 ಅಥವಾ 248 ಏನಾದ್ರು ಬರುತ್ತಾ? ಬರುತ್ತೆ. 3 ನೋಡಿ, 7 3 21, 2 7 3 21 23 ಪ್ಲಸ್ 7 ಅಲ್ಲ ಸರ್? 7 3 21 2 ದಶಕ, 7 3 21 22 23 ಪ್ಲಸ್ 7 ಎಷ್ಟಾಯ್ತು? 238 ಆಯ್ತು. 238 ಇದೆ, ಎಲ್ಲಿದೆ? ಇಲ್ಲಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಈ ತರ ಕ್ವಶನ್ಸ್ ಇದ್ದಾಗ ಯಾವ್ದು ನಂಬರ್ಗಳು ನೋಡ್ಬೇಕು, ಅನಲೈಸ್ ಮಾಡಬೇಕು, ಮ್ಯಾಕ್ರೋ ವ್ಯೂ ಅಲ್ಲಿ ನೋಡ್ಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನ್ಯೂಮರೇಟರ್ ಸಪ್ರೇಟ್ ಇಲ್ಲಿ, ಡಿನಾಮಿನೇಟರ್ ಸಪ್ರೇಟ್ ಲಾಜಿಕ್ ಇದೆ ಅಂತ. ಓಕೆ, ನೋಡಿ ಹೆಂಗಿದೆ ಕ್ವಶನ್ಸ್ಗಳು ನೋಡಿ ಸ್ನೇಹಿತರೆ. ನೆಕ್ಸ್ಟ್ 1 ರಿಂದ 70ರವರೆಗಿನ ಸಂಖ್ಯೆ ಬರೆಯಲು ಒಟ್ಟಾರೆ ಎಷ್ಟು ಅಂಕಿ ಬೇಕು? ನೋಡಿ 1 ರಿಂದ 70 ಅಂದಾಗ ನೀವು ನೋಡಿ 1 ರಿಂದ 9 ಫಸ್ಟ್ ನೋಡಿ, ಯಾಕಂದ್ರೆ ಸಿಂಗಲ್ ಡಿಜಿಟ್ ಇದು, ಸಿಂಗಲ್ ಡಿಜಿಟ್ ಅಲ್ವಾ? ಒಂದೊಂದೇ. ಎಷ್ಟಿದೆ ಸರ್? 1 ರಿಂದ 9 9 ಇದೆ. ಸೊ ಅಂದ್ರೆ 9 ಇಂಟು 1 ಅಂದ್ರೆ 9 ಆಗುತ್ತೆ.
9 ಡಿಜಿಟ್ ಆಗುತ್ತೆ ಅಲ್ವಾ ಒಟ್ಟು ಟೋಟಲ್. ಓಕೆ, ಡಿಜಿಟ್ ಕೇಳಿರೋದು ಅಂಕಿಗಳು ಅಂತ. ಯಾಕೆ ಇಂಟು 1 ಮಾಡ್ದೆ ಹೇಳ್ತೀನಿ. ಬರೀ 9 ಅಂತ ಬರೀಬಹುದು, ಇಂಟು 1 ಯಾಕೆ ಮಾಡಿದೆ ಅಂದ್ರೆ ಈಗ ನೋಡಿ ನೆಕ್ಸ್ಟ್ 10ರಿಂದ 70 ಡಬಲ್ ಡಿಜಿಟ್ ಅಲ್ವಾ ಸರ್, ಡಬಲ್. ಬಟ್ ಡಬಲ್ ಅಂದ ತಕ್ಷಣ ಇದೆರಡರ ಮೈನಸ್ ಎಷ್ಟಿದೆ, ಇದೆರಡರ ನಡುವೆ 60 ಇದೆ. 60 ಇದೆಯಾ? ಇದೆ. ಓಕೆ, ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, 60 ಡಿಜಿಟ್ ಇದೆ ಇಲ್ಲಿ ಇದರ ನಡುವೆ. ಬಟ್ ಇಲ್ಲಿ ನೀವು ಪ್ಲಸ್ 1 ಆಡ್ ಮಾಡ್ಬೇಕು ಇದಕ್ಕೆ. ಯಾಕೆ 1 ಆಡ್ ಮಾಡ್ತೀರಾ ಸರ್ ಇದಕ್ಕೆ ಹೇಳ್ತೀರಾ? ಪ್ಲಸ್ 1 ಆಡ್ ಮಾಡ್ಬೇಕು ಇದಕ್ಕೆ. ಹೆಂಗೆ ಸರ್ ಇದು 60 ಬಂತು ಅಂದ್ರೆ 70 ಮೈನಸ್ 10 ಪ್ಲಸ್ 1 ಮಾಡಬೇಕು. ಓಕೆ, ಅಂದ್ರೆ 61 ಅಂದ್ರೆ ಪ್ಲಸ್ 1 ಆಗಬೇಕು. ಹೆಂಗಿದಾಯ್ತು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ 1 2 3 ಇದೆ ಸರ್, 3 ಡಿಜಿಟ್ 1ರಿಂದ 3 ಅಂತಿದೆ. 1ರಿಂದ 3 ನಡುವೆ ಎಷ್ಟು ಡಿಜಿಟ್ ಇದೆ? 3 ಇದೆ ಸರ್ ಇಲ್ಲಿ. ಆದ್ರೆ ನೀವು ಇಲ್ಲಿ 3 ಮೈನಸ್ 1 ಮಾಡಿದ್ರೆ 2 ಬರುತ್ತೆ. ಪ್ಲಸ್ 1 ಮಾಡಿ 3 ಬರುತ್ತೆ. ಈಗ ನೋಡಿ 1 2 3 ಇದೆಯಾ? ಸೇಮ್ ಕಾನ್ಸೆಪ್ಟ್ ಇಲ್ಲಿ 10ನೇ ನಂಬರು ಬಿಟ್ಬಿಟ್ಟಿರ್ತೀವಿ. 70 ಮೈನಸ್ 10 ಆದಾಗ ಇನಿಷಿಯಲ್ ನಂಬರ್ ಕೂಡ ಮಾಡ್ಕೋಬೇಕು. ಅದಕ್ಕೆ 1 ಮಾಡ್ತಾ ಇರೋದು. ಎಷ್ಟಾಯ್ತು ಸರ್? 61 ಆಯ್ತು. ಅರ್ಥ ಆಯ್ತಲ್ಲ? ಇಂಟು 2 ಮಾಡ್ತೀನಿ. ಯಾಕೆಂದ್ರೆ ಸಿಂಗಲ್ ಡಿಜಿಟ್, ಅದಕ್ಕೆ 1 ಮಾಡಿದೆ. ಇಲ್ಲಿ ಡಬಲ್ ಡಿಜಿಟ್ಗಳು ಅಂದ್ರೇನು ಸರ್? ಒಟ್ಟು 61 ನಂಬರ್ ಇದೆ. ಇಲ್ಲಿ ಅಂಕಿಗಳು ಕೇಳಿರೋದು, ಅಂಕಿಗಳು ಅಂದ್ರೆ ಇದೊಂದು ಅಂಕಿ ಇದೊಂದು ಅಂಕಿ, ಅದಕ್ಕೆ ಇಂಟು 2 ಮಾಡ್ತಾನೆ. ಅಂದ್ರೆ ಎಷ್ಟದು? 122 ಆಯ್ತು. ಸೊ ಟೋಟಲ್ ಎಷ್ಟಾಯ್ತು ಸರ್? ಟೋಟಲ್ 122 ಪ್ಲಸ್ 9. ಇದೊಂದು, ಒಂದು ಸೆಕೆಂಡ್, ಇದೊಂದು, ಇದೊಂದು. ಸೊ ಟೋಟಲ್ 131 ಆಯ್ತು ಆನ್ಸರ್. ಅರ್ಥ ಆಗ್ತಿಲ್ಲ? ಇಂಟು 2 ಯಾಕೆ ಮಾಡಿದಾನೆ? ಅಂಕಿಗಳು ಕೇಳಿದಾನೆ. ಡಬಲ್ ಡಿಜಿಟ್ ಅಲ್ಲಿ 2 ಅಂಕಿ ಇರುತ್ತೆ, ಅದಕ್ಕೆ ಇಂಟು 2 ಮಾಡಿದೆ. ಇಲ್ಲಿ ಒಂದೊಂದು ಅಂಕಿ ಇದೆ, ಅದಕ್ಕೆ ಸುಮ್ಮನೆ ಇಂಟು 1. ಏನಕ್ಕೆ? ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಇಂಟು 1 ಮಾಡಿ ಇಲ್ಲಿ ಇಂಟು 2 ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಬರ್ತದೆ. ಓಕೆ, ಗಡಿಯಾರದ ಪ್ರಶ್ನೆ ಇದು. ಗಡಿಯಾರದಲ್ಲಿ 4ರಿಂದ 5 ಗಂಟೆ ನಡುವೆ ಯಾವ ಸಮಯದಲ್ಲಿ ಗಡಿಯಾರ ಕೈಗಳು ಲಂಬವಾಗಿರುತ್ತೆ ಅಂತ. ಸೊ ಯೂಶಲಿ ಲಂಬ ಅಂದ್ರೇನು? ಅದ್ರ ಕಾಲ್ ಗಂಟೆಗ 12 ಇದೆ, ಇಲ್ಲಿ 1 ಇದೆ, ಇಲ್ಲಿ ಸಾರಿ 6 ಇದೆ, ಇಲ್ಲಿ 3 ಇರುತ್ತೆ, ಇಲ್ಲಿ 9 ಇದೆ ಅಲ್ವಾ ಸರ್? ಯಾವಾಗ 90 ಡಿಗ್ರಿ ಇರುತ್ತೆ? ಹಿಂಗೆ ಕಾಲ್ ಗಂಟೆ ಟೈಮ್ 15 ಮಿನಿಟ್ಸ್ ಇದ್ದಾಗ 90 ಡಿಗ್ರಿ ಇರುತ್ತೆ. ದಿಸ್ ಇಸ್ 90 ಡಿಗ್ರಿ ಅಲ್ವಾ ಸರ್? ದಿಸ್ ಇಸ್ 90 ಡಿಗ್ರಿ. ಬಟ್ ನಮಗೆ ಇಲ್ಲಿ 4 ಮತ್ತು 5 ನಡುವೆ ಕೇಳಿದ್ದಾನೆ. 4 5 ಅಂತಂದ್ರೆ ನಿಮಗೆ ಇಲ್ಲಿ 5 ಮತ್ತೆ 4. ಓಕೆ, ಸೊ ಫಸ್ಟ್ 4 ಗಂಟೆ ಅಂತ ತಗೊಂಡಾಗ ನಿಮಗೆ ಓಕೆ 12 6 9 3 ಇಲ್ಲಿ 4 5 ಇದು 4 ಗಂಟೆ ಅಲ್ವಾ ಸರ್? ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ. ಹಿಂಗ್ ಬಂದು ಅವನು ಇಲ್ಲೆಲ್ಲಾರು ಆಗ್ಬೇಕು. ಓಕೆ, ಅಂದ್ರೆ 15 ಮಿನಿಟ್ಸ್ ಅಂದ್ರೆ ಈ ಈ ಈ 12 ಇದೆಯಲ್ಲ ಇದು. ಓಕೆ, ಮಿನಿಟ್ ಇದು ಸಣ್ಣ ಮುಳ್ಳು, ದೊಡ್ಡ ಮುಳ್ಳು ಇದೆಯಲ್ಲ, ಈ ದೊಡ್ಡ ಮುಳ್ಳು ಹಿಂಗ್ ಬಂದು 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 ಇಲ್ಲೆಲ್ಲಾರು ಇರಬೇಕು. 7ರ ಹತ್ರ 7ರ ಹತ್ರ ಇಲ್ಲೆಲ್ಲಾರು ಇರಬೇಕು. ಅವಾಗ ಇಲ್ಲಿ 90 ಡಿಗ್ರಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಅಲ್ವಾ ಸರ್? ಫೈನ್ ಸರ್. ಓಕೆ, ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಒಂದು 90 ಡಿಗ್ರಿ ಆಗ್ಬೇಕು, 15 ನಿಮಿಷ ಬೇಕು. ಬಟ್ ಇಲ್ಲಿ 4 ಗಂಟೆ ಅಂದ್ರೆ ಇಲ್ಲಿ 20 ನಿಮಿಷ. ಮಿನಿಟ್ ಅಂಡ್ ಅಲ್ವಾ ಇದು? ಅವರ್ ಈಸ್ ಆಲ್ವೇಸ್ ಅಲ್ಲೇ ಇರುತ್ತೆ. 4ರಿಂದ 5 ಬರಕ್ಕೆ 5 ನಿಮಿಷ ಸಾಕೋದಕ್ಕೆ. ಅಂದ್ರೆ 5 ಮಿನಿಟ್ಸ್ ಅಂತೆ. ಮಿನಿಟ್ ಹ್ಯಾಂಡ್ ಏನಾಗುತ್ತೆ? ಹಿಂಗ್ ಕಂಪ್ಲೀಟ್ ಬರ್ಬೇಕಲ್ವಾ? ಇಲ್ಲಿ 4 ಅಂದ್ರೆ 20 ನಿಮಿಷ ಅಲ್ವಾ? ಮಿನಿಟ್ ಹ್ಯಾಂಡ್ ಅಂದ್ರೆ ದೊಡ್ಡ ಮುಳ್ಳು ಅಲ್ವಾ? ಇದು ಕಂಪ್ಲೀಟ್ ಒಂದ್ ಸುತ್ತೆ ಅಲ್ವಾ 1 ಅವರ್ಗೆ. ಸೊ ಅಂದ್ರೆ ಇಲ್ಲಿ 20 ನಿಮಿಷ, 4 ಅಂದ್ರೆ 20 ನಿಮಿಷ ಪ್ಲಸ್ 15 ನಿಮಿಷ. 90 ಡಿಗ್ರಿ ಆಗಕ್ಕೆ 15 ನಿಮಿಷ ಬೇಕು. ಇದು 4 to 5 ಅಂದಾಗ 4 ಅವರ್ ಅಂದಾಗ ಇಲ್ಲಿ 20 ನಿಮಿಷ ಇದೆ. ಸೊ ಟೋಟಲ್ ಎಷ್ಟು ತಗೋಬೇಕು ಮಿನಿಟ್ ಹ್ಯಾಂಡು? 20 ಪ್ಲಸ್ 15 ಅಂದ್ರೆ 35 ನಿಮಿಷ ತಗೋಬೇಕು. ಅರ್ಥ ಆಯ್ತಾ ಹೇಳ್ತಾ ಇರೋದು? ಈಗ 35 ನಿಮಿಷ ತಗೋಬೇಕು ಅಂತ ತಗೊಳುತ್ತೆ ಅಂತ ಅಲ್ವಾ? 35 ನಿಮಿಷ ಬರ್ಬೇಕು ಅದು. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಫಂಡ ಅಂತಂದ್ರೆ, ನಿಮಗೆ ಮಿನಿಟ್ ಹ್ಯಾಂಡು ಅವರ್ ಹ್ಯಾಂಡು ಎರಡು ಒಟ್ಟಿಗೆ 1 ಅವರ್ ಅಲ್ಲಿ ರನ್ ಆಗ್ತಾ ಇರತ್ತೆ ಅಲ್ವಾ? 1 ಗಂಟೆಗೆ ಮಿನಿಟ್ ಹ್ಯಾಂಡು ಇಲ್ಲಿ ಬರುತ್ತೆ ನೋಡಿ. 1 ಅವರ್ಗೆ ಓಕೆ ನಿಮಿಷದ ಮುಳ್ಳು 55 ನಿಮಿಷ ಗೇನ್ ಮಾಡುತ್ತೆ. ಯಾಕೆ 55 ನಿಮಿಷ ಅಂತ ಕರಿತೀವಿ ಅಂದ್ರೆ 1 ಅವರ್ಗೆ ಅದು 60 ನಿಮಿಷ ಕ್ರಮಿಸ್ಬೇಕಲ್ವಾ? ಬಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಅವರ್ ಹ್ಯಾಂಡು, ಅವರ್ ಅಂತಂದ್ರೆ ಸಣ್ಣ ಮುಳ್ಳು ಏನಿದೆ ಗಂಟೆ ಮುಳ್ಳು, ಅದು 1 ಗಂಟೆಗೆ ಅಂದ್ರೆ 4ರಿಂದ 5 ಆಗಕ್ಕೆ ಅಂದ್ರೆ 5 ನಿಮಿಷ ಬಂದ್ರೆ ಸಾಕು. 4ರಿಂದ 5 ಅಂದ್ರೆ ಮಿನಿಟ್ ಹ್ಯಾಂಡ್ಗೆ 5 ನಿಮಿಷ ಲೆಕ್ಕ. ಸೊ 60 ಮೈನಸ್ 5 ಅಂದ್ರೆ 55 ನಿಮಿಷ. ಅಂದ್ರೆ 51 ಗಂಟೆ ಅದು ಆಗ್ಬೇಕು ಅಂದ್ರೆ ಕಂಪ್ಲೀಟ್ 12 ವಾಪಸ್ ಬರಬೇಕು ಅಂದ್ರೆ 55 ನಿಮಿಷ ವಿತ್ ರೆಸ್ಪೆಕ್ಟ್ ಟು ಅವರ್ ಹ್ಯಾಂಡ್ ಮಿನಿಟ್ ಹ್ಯಾಂಡ್ 55 ನಿಮಿಷ ತಗೊಳುತ್ತೆ ಅಂತ. ಇಲ್ಲಿ 35 ನಿಮಿಷ ತಗೋಬೇಕು ಅಂತ ಬರ್ದಿದ್ವಿ ಅಲ್ವಾ ಸರ್? ಸೊ 1 ಗಂಟೆ ಅಂದ್ರೆ ಎಷ್ಟು? 60 ನಿಮಿಷ. ಸೊ ಇಲ್ಲಿ ಏನ್ ಬರಬೇಕು ಅಂದ್ರೆ ಆಸ್ ಇಫ್ ಯು ನೋ 55 ಮಿನಿಟ್ ಓಕೆ ಸ್ಪೇಸ್ ಓಕೆ 55 ಮಿನಿಟ್ ಸ್ಪೇಸ್ ಅಂದ್ರೆ ಜಾಗಗಳನ್ನ
ಗೇನ್ಡ್ ಮಾಡುತ್ತೆ, ಯಾವುದು ಮಿನಿಟ್ ತಗೊಳುತ್ತೆ ವಿತ್ ರೆಸ್ಪೆಕ್ಟ್ ಟು ಇನ್ 60 ಮಿನಿಟ್ಸ್ ಅಲ್ಲಿ ಅಲ್ವಾ. ಹಂಗಾರೆ ಈ 35 ಮಿನಿಟ್ಸ್ ಅಲ್ಲಿ ಎಷ್ಟು ಅಂತ, 35 ಮಿನಿಟ್ ಅಲ್ಲಿ ಎಷ್ಟು ತಗೊಳುತ್ತೆ ಅಂತ ಏನ್ ಮಾಡಬೇಕು, ಕ್ವಶನ್ ಮಾರ್ಕ್ ಇಸ್ ಇಕ್ವಲ್ ಟು 35 ಇಂಟು 60 ಡಿವೈಡ್ ಬೈ 55 ಮಾಡಿ. ಈಗ ಇದು 5ರಿಂದ ಹೋಗುತ್ತೆ ನೋಡಿ, 5 ಒಂದ್ಲೆ 5 ಒಂದ್ರಿ 5 7 35 ಆಯ್ತು. ಏನಾಯ್ತು ಇದು 7 ಇಂಟು 60/11 ಆಯ್ತು. ಓಕೆ ಫೈನ್ ಸರ್. ಇಲ್ಲಿ ನೋಡ್ತಾ ಇದ್ದಿ, ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬಿಡಿ, ನಾ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ 11 ಕೆಳಗಡೆ ಇದೊಂದೇ ಆಪ್ಷನ್ ಇರೋದು, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ದಿಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ 3 ಮಾಡ್ಬಿಡಿ. ಕ್ಯಾಲ್ಕುಲೇಷನ್ ನಾನು ಹೇಳ್ತೀನಲ್ಲ. ಈಗ ನಿಮಗೆ ಅಷ್ಟು ಅರ್ಥ ಆಗಲಿಲ್ಲ ಅಂದ್ರೆ ಸಿಂಪಲ್ ಫಂಡೆ ಸರ್. ಓಕೆ, ಈಗ ಇದನ್ನ ಬೇಕಾದ್ರೆ ನೀವು ಏನ್ ಮಾಡಿ ಗೊತ್ತಾ, ಕ್ರಾಸ್ ವೆರಿಫೈ ಮಾಡಕ್ಕೆ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ, ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್, ತಲೆ ಉಪಯೋಗಿಸ್ಬೇಕು ಸ್ನೇಹಿತರೆ. ಈಗ ಏನ್ ಮಾಡಿ ಗೊತ್ತಾ, ನಾನು ಹೇಳ್ತೀನಿ ನೋಡಿ, 0 ಇದನ್ನ 7 5 35 7 6 42 11 ಆಗುತ್ತೆ. ಈಗ ಇದನ್ನ ನಂಗೆ ಮಾಡಿ ನೋಡಿ, 11 ಇಂಟು 38 ಮಾಡಿ, 38 10 ಎಷ್ಟು ಸರ್ 380. 11 ಅಂದ್ರೆ ಪ್ಲಸ್ 38, ಇಲ್ಲಿ 2 ಆಗಿ ಪ್ಲಸ್ ಮಾಡಬೇಕು 40. 380 340 ಎಷ್ಟು 420 ಡಿವೈಡ್ ಬೈ 11 ಆಗುತ್ತೆ. ಆಯ್ತಾ, ಸೇಮ್ ಆಯ್ತಾ, ಕಾಮ್ ಕಥಮ್ ನಾಟಕ ಬಂದ್. ಇಷ್ಟೇ, ಕ್ಯಾಲ್ಕುಲೇಷನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅದು ನಿಮ್ ಕೈಲಿದೆ. ದಿಸ್ ಇಸ್ ಆಲ್ ಪ್ರಾಕ್ಟೀಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಎನ್ ಆರ್ಡಿನರಿ ಕ್ಯೂಬ್ ಹ್ಯಾಸ್ 4 ಬ್ಲಾಂಕ್ ಫೇಸ್. ಓಕೆ, ಕ್ಯೂಬ್ ತಗೊಂಡಿದ್ದಾನೆ ಸರ್, ನಿಮ್ಗೆ ಗೊತ್ತಲ್ಲ ಒಂದು ಕ್ಯೂಬ್ ಇರುತ್ತೆ ಹಿಂಗೆ, ಅದಕ್ಕೆ ನಿಮ್ಗೆ ಗೊತ್ತಿದೆ 6 ಇರುತ್ತೆ, 6 ಫೇಸಸ್ಗಳಿರುತ್ತೆ, 6 ಮುಖಗಳಿರುತ್ತೆ. ಆದರೆ ಇಲ್ಲಿ 4 ಖಾಲಿ ಮುಖ ಇದೆ ಅಂತಾನೆ. ಒಂದು ಮುಖವನ್ನು 3 ಎಂದು ಗುರುತಿಸಲಾಗಿದೆ, ಇನ್ನೊಂದು 4 ಅಂತ ಮಾಡಿದ್ದೇನೆ. ಓಕೆ ಸರ್, ಒಂದು 3 ಒಂದು 4, ಒಂದು 3 ಓಕೆ, ಇನ್ನೊಂದು 4. ಹಾಗಾದ್ರೆ 5 ಎಸೆತದಲ್ಲಿ 15 ಮೊತ್ತ ಪಡೆಯಲು ಸಂಭವನೀಯತೆ 5 ಸಲ ಹಾಕ್ತೀವಿ ನಾವು. ಓಕೆ, 5 ಸಲ ಹಾಕ್ತೀವಿ, 15 ಬರ್ಬೇಕು. ಈಗ 3 ಬಂತು ಅಂತ ಇಟ್ಕೊಳ್ಳೋಣ. 5 ಸಲ ಅಲ್ವಾ ಸರ್, 1 2 3 4 5 ಸಲ ನಾವು ಎಸೆತೀವಿ ಕ್ಯೂಬ್ನ. ಓಕೆ, 3 ಬಂದ್ರೆ ಈಗ 5 ಸಲನೂ 3 ಬಂದ್ರೆ 15 ಬರುತ್ತೆ ನೋಡಿ. 3 3 6 3 9 3 12 3 15 ಬರುತ್ತೆ. ಎಸ್, ಈ ತರ ಒಂದು ಫಂಡ್ ಆಗ್ಬೇಕು ಅಲ್ವಾ. ಇದೊಂದು ಪ್ರಾಬಬಿಲಿಟಿ, ಒಂದು ಕಂಡೀಷನ್ ಹಾಕ್ಬೋದು ಅಲ್ವಾ. ಇನ್ನೊಂದು ಕಂಡೀಷನ್ ಏನಾಗುತ್ತೆ, 4 ಬರೀ 4 ಬಂದ್ರೆ ಜಾಸ್ತಿ ಆಗ್ಬಿಡುತ್ತೆ. 5 ಸಲ ಒಂದ್ಸಲ 4 ಬರ್ಬೋದು, ಇನ್ನೊಂದ್ಸಲ 4 4 12 4 3 12 3, ಇನ್ನೊಂದ್ಸಲ ಬ್ಲಾಂಕ್ ಬಿ ಅಂತ ಹಾಕೋಣ ಅಲ್ವಾ ಸರ್, ಬ್ಲಾಂಕ್ ಬರ್ಬೋದು. ಈ 2 ಕಂಡೀಷನ್ ಬಿಟ್ಟು ಇನ್ಯಾವುದು ಬರಕ್ ಸಾಧ್ಯ ಇಲ್ಲ. ಹೆಂಗ್ ಬರಕ್ ಸಾಧ್ಯ ಇಲ್ಲ, ನೀವು ಲೆಕ್ಕ ಹಾಕಿ. ಇನ್ಯಾವುದು ಕಾಂಬಿನೇಷನ್ ಮಾಡಕ್ ಆಗಲ್ಲ. ನೀವು ಬೇಕಾದ್ರೆ 2 4 ಹಾಕಿ, ಬೇಕಾದ್ರೆ ನೋಡಿ 1 4 2 4 4 4 12 3 12 3 ಸರಿ 8 8 3 11 11 8 3 11, ಇನ್ನೊಂದು 4 ಬರುತ್ತೆ. ಅದನ್ನ ತಾನೇ ಇಲ್ಲೂ ಬರ್ದಿರೋದು 4 4 4 3 ಅಂತ. ಅದು ರಿಪೀಟ್ ಆಗುತ್ತೆ, ಆಗಲ್ಲ. ಅಥವಾ ಇನ್ನೊಂದು 3 ಹಾಕ್ಬೋದಾ ಇದಕ್ಕೆ, 3 3 6 3 9 4 13 ಆಗಲ್ಲ ನೋಡಿ. 2 ಕಂಡೀಷನ್ ಬಿಟ್ಟು ಯಾವ್ದು ಆಗಲ್ಲ. ಹೆಂಗ್ ಬೇಕಾದ್ರೂ ಟ್ರೈ ಮಾಡಿ. ಓಕೆ, ಇದು 2 ಕಂಡೀಷನ್ ಆಗೋದು. ಸೊ ನೋಡಿ, ಈ ಕಂಡೀಷನ್ ಅಲ್ಲಿ ಈಗ ಫಸ್ಟ್ 5 ಸಲ ಎಸಿಬೇಕು, 15 ಮೊತ್ತ ಪಡೆಯುವ ಸಂಬಂಧಿತೆ. 5 ಸಲ ಅಂದ್ರೆ ಇದು ಎಷ್ಟು, ಟೋಟಲ್ ಔಟ್ಕಮ್ ಎಷ್ಟು, ಟೋಟಲ್ ನಿಮ್ಗೆ ಗೊತ್ತಿದೆ. ಫಸ್ಟ್ ಟೋಟಲ್ ಔಟ್ಕಮ್ ಮಾಡಬೇಕು. ಔಟ್ಕಮ್ ಎಷ್ಟು ಸರ್, 6 ಫೇಸ್ ಇದೆ, 5 ಸಲ ಎಸಿ 6 to the power of 5. ಓಕೆ, 6 to the power of 5 ಫಸ್ಟ್ ಇದು ಟೋಟಲ್ ಮಾಡ್ಕೋಬೇಕು. ಸೊ 6 to the power of 5 ಅಂದ್ರೆ ಎಷ್ಟು, 6 into 6 into 6 ಮಾಡಿ ಎಷ್ಟಾಯ್ತು, 6 into 6 into 6 ಎಷ್ಟಾಯ್ತು, 6 ಆಗ್ಲಿ 36 36 ಆಗ್ಲಿ ಮಾಡಿ, ಫಟಾಫಟ್ ಅಂತ ಮಾಡ್ಬೇಕು ಸ್ನೇಹಿತರೆ. 6 ಆಗ್ಲಿ 36 36 ಆಗ್ಲಿ ಎಷ್ಟು, 3 ಸಲ ಆಗುತ್ತೆ, 216 ಆಯ್ತು. 216 into 6 ಮಾಡಬೇಕು ಫಟಾಫಟ್ ಅಂತ. 216 ಇಂಟು ಇಲ್ಲಿ ಬರೆಯೋಣ ಬೇಕಾದ್ರೆ, 216 ಇಂಟು 6. ಓಕೆ, ಫಸ್ಟ್ 6 ಇಂಟು 6 36 ಆಯಿತು. 36 ಇಂಟು 6 ಮಾಡಿದ್ರೆ 216 ಆಯಿತು. 216 ಇಂಟು 6 ಅಂದರೆ 6 6 6 6 1296 ಆಗುತ್ತೆ. ಹೌದು, 1296 ಇಂಟು 6 ಮಾಡಿ ಅಷ್ಟಾಗುತ್ತೆ. 6 36ಕ್ಕೆ 6 1 7 7 2 7. ಓಕೆ ಓಕೆ, 7776 ಬರುತ್ತೆ ಸರ್. ಇದು ಟೋಟಲ್ ಔಟ್ಕಮ್ಸ್. ಓಕೆ, ದಿಸ್ ಇಸ್ ಟೋಟಲ್ ಔಟ್ಕಮ್. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲೇನಿದೆ, 5 ಸಲ ಎಸ್ತಿದೀವಿ, 3 ಬಂದಿದೆ. ಅಂದ್ರೆ 5 ಆಪ್ಷನ್ ಅಲ್ಲಿ ನನಗೆ 5 ಆಪ್ಷನ್ ಅಲ್ಲಿ 15 ಮೊತ್ತ ಬರಬೇಕು. 5 ಸಲ ಎಸ್ತಿದ್ದೀನಿ ಅಂದ್ರೆ 5 ಔಟ್ ಆಫ್ 5. 5 ಸರಿ ಯೂಸ್ ಮಾಡ್ಕೋತಾ ಇದೀನಿ. ಇಲ್ಲಿ 5 ಆಪ್ಷನ್ಸ್ ನನಗೆ
ಬರ್ತಾ ಇರೋದು 5 ಆಪ್ಷನ್ಸ್ ಅಲ್ಲೂ ಕೂಡ 3 3 3 ಎಲ್ಲ 5 ಸಲ ಬರ್ತದೆ. 5C5 ಅಂತ ಬರೀತೀನಿ ಅಂದ್ರೆ ಎಷ್ಟು ಇದು 1 ಅಲ್ವಾ 5C1 ಅಂದ್ರೆ ಗೊತ್ತಾನೆ. 5C1 ಅಂದ್ರೆ ಹೆಂಗೆ ಅದನ್ನಪ್ಪ ಹೇಳೋ ನೆಸಿಟಿ ಇಲ್ಲ ತಾನೆ. ಓಕೆ 1. ನೆಕ್ಸ್ಟ್ ಈ ಆಪ್ಷನ್ ನೋಡೋಣ. ಒಂದು ಈ ಆಪ್ಷನ್ ಆಯ್ತು. ಓಕೆ ಈ ಆಪ್ಷನ್ ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ಏನಾಯ್ತು 4 4 4 5ರಲ್ಲಿ 3 ಸಲ 4 ಬರುತ್ತೆ ಅಂದ್ರೆ 5C3 ಆಯ್ತು ಇಂಟು ಇನ್ನು ಎರಡರಲ್ಲಿ ಒಂದ್ಸಲ ಮಾತ್ರ 3, ಇನ್ನೊಂದು ಬ್ಲಾಂಕ್ ಇದು ಖಾಲಿ ಇದು ಅಲ್ವಾ. ಒಂದ್ಸಲ 3 ಅವಾಗ 15 ಬರುತ್ತೆ ಟೋಟಲ್ ಅಲ್ವಾ. 4 4 8 4 12 3 15 ಅಂದ್ರೆ ಎಷ್ಟು? ಇನ್ನು ಉಳಿದಿರೋ 2 ಆಪ್ಷನ್ ಅಲ್ಲಿ ಒಂದ್ಸಲ ಮಾತ್ರ 3 ಕರೆಕ್ಟ್ ಅಲ್ವಾ. ಈಗ ಇದನ್ನ ಏನಂತ ಬರೋದು 5C3 ಏನು ಬರ್ಬೋದು? 5C3 ಇಂದ 5 ಇಂಟು 2 5C3 ಅಂದ್ರೆ ಏನು ಹೆಂಗ್ ಮಾಡ್ತೀರಾ? 5 ಇಂಟು 3 ಇಂಟು ಬರೀತೇನೆ ಬೇಕಾದ್ರೆ ನಿಮಗೆ ಇಂಟು 4 ಬಿಟ್ಬಿಟ್ಟೆ. 1 ಸೆಕೆಂಡ್ ಸ್ನೇಹಿತರೆ, ಜಸ್ಟ್ ಮಿಸ್ ಆಯ್ತು, ಬರದೇ ತೋರಿಸ್ತೀನಿ. ಹೆಂಗ್ ಬರ್ತೀವಿ? 5C3 ನ 5 4 3 ಸರ್ 3 2 1 3 3 ಕ್ಯಾನ್ಸಲ್, 2 1 2 2 4 ಅಂದ್ರೆ 10 ಇಂಟು ಇಲ್ಲಿ 2C1 ಅಂದ್ರೆ 2 ಎಷ್ಟಾಯ್ತು ಸರ್? ಇದು 5 2 10 ಇಂಟು 2 ಅಂದ್ರೆ 20 ಆಯ್ತು. ಸೊ ಈಗ ನಮಗೆ ಎಷ್ಟು ವೇಸ್ ಸಿಕ್ತು? 20 + 1 = 21. ನಮಗೆ ಟೋಟಲ್ ಔಟ್ಕಮ್ ಎಷ್ಟು? 7776. ಸೊ 21 / 7776 ಆಗುತ್ತೆ ಅಲ್ವಾ? ಎಸ್ ಸರ್, ಎಸ್. ಇಲ್ಲಿ ನೋಡಿ 7776 ಇದೆ, ಇದೆ ಅಂದ್ಬಿಟ್ಟು ಇಲ್ಲಿ ಬಟ್ 7 ಇದೆ, ನಮಗೆ ಇಲ್ಲಿ 21 ಇದೆ. ಹಾಗಾದ್ರೆ ಏನೋ ತಪ್ಪಾಗಿದೆ ಅಂತ ಆಯ್ತು. ಅಲ್ಲಲ್ಲ, ತಪ್ಪಾಗಿದೆ ಅಂದ್ರೆ ಈ ಆಪ್ಷನ್ ತಪ್ಪು ಅಂತ. ನಿಮ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದ್ರೆ ತಪ್ಪಾಗ ಸಾಧ್ಯ ಇಲ್ಲ. ನೋಡಿ ಈಗ ನಮಗೆ ಇಲ್ಲಿ ಎಲ್ಲಾದ್ರಲ್ಲೂ 7 ಇದೆ, ನಮಗೆ 7 ಬರಬೇಕು. ನೋಡಿ ಅದನ್ನ ನಾ ಹೇಳೋದು, ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೋಬೇಡಿ. ಈಗ ಏನ್ ಮಾಡ್ತೀನಿ ನೋಡಿ, ಇದನ್ನ ಏನ್ ಮಾಡ್ತೀನಿ ನೋಡಿ, ಈಗ 21 ಇದೆ, /3 ಮಾಡ್ತೀನಿ. ಇದಕ್ಕೆ ಮೇಲ್ಗಡೆ 3 ಮಾಡ್ತೀನಿ. 7776 ಇದಕ್ಕೆ /3 ಮಾಡ್ತೀನಿ. ಯಾಕೆ /3 ಮಾಡ್ತಾ ಇದೀನಿ? ನಾನು ಆಪ್ಷನ್ ನೋಡಿದೆ, ಇಲ್ಲಿ 7 ಇದನ್ನ ತಲೆ ನೀವು ಉಪಯೋಗಿಸ್ಬೇಕು ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಏನಕ್ಕೆ ಹೇಳ್ತಾ ಇದೀನ ಇದನ್ನ ಅಂತಂದ್ರೆ, ನೀವು ಆಪ್ಷನ್ ಇಲ್ಲ, ನೀವು 2 ಪ್ಯಾರಲ್ ಚೆಕ್ ಮಾಡ್ತಾ ಇರ್ಬೇಕು. ಅಯ್ಯೋ ತಪ್ಪಾಗೋಯ್ತು, ಯಾವ್ದು ಇಲ್ಲ ಅಂತ ಮಿಸ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ 7776 ಇಲ್ಲಿದೆ, ಇದೊಂದು ಇದೇ ಕರೆಕ್ಟು, ಏನೋ ನಾನು ತಪ್ಪು ಮಾಡಿದೀನಿ ಅಂತ ಹೋದ್ರೆ ತಪ್ಪಾಗ್ಬಿಡುತ್ತೆ. ಓಕೆ ಈಗ ನೋಡಿ, ಈಗ ಬರುತ್ತೆ 3 7 21 ಆಯ್ತು. ಇದನ್ನ ಮಾಡಿ 3 ರಿಂದ 3 2 6 ಓಕೆ 17 ಇದೆ, 3 5 15 27 ಇದೆ, 3 9 27 3. ಸೊ ರೈಟ್ ಆನ್ಸರ್ ಎಷ್ಟು ಸರ್? 7. ಸರಿ, ಇದು 2 ಆಗ್ಬೇಕಲ್ವಾ? 72592 ಇಸ್ ದ ರೈಟ್ ಆನ್ಸರ್. ಮತ್ತೆ ಆನ್ಸರ್ ನಾನು ನಿಮ್ಗೆ ಹೇಳ್ತಾ ಇರೋದು, ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೋಬೇಡಿ. ಇದನ್ನ ನೀವು ಹೆಂಗಿರ್ಬೇಕು ನೀವು ಅಂತಂದ್ರೆ, ಇಲ್ಲಿ ಏನ್ ಬಂತ ಒಂಚೂರು ಇಲ್ಲಿ ಆಪ್ಷನ್ ಚೆಕ್ ಮಾಡ್ಬೇಕು. ಓಕೆ ನಿಯರ್ ಬೈ ಇದೆಯಾ? ಎಸ್, ಒಂದೇ ಒಂದು ಆಪ್ಷನ್ ಇದೆ, ಟಿಕ್ ಹಾಕಿ. ಯಾಕಂದ್ರೆ 7776 ಇಲ್ಲಿ ಮೇಲ್ಗಡೆ 21 ಇದೆ, 7 ಇದೆ, ಹಂಗಾರೆ ಏನೋ ಇಲ್ಲಿ ಸಮಥಿಂಗ್ ಪ್ರಾಬ್ಲಮ್ ಇದೆ. /7 ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲ ಆಪ್ಷನ್ 7 ಇದೆ. ಈ ತರ ಮಾಡಿದ್ರೆ ನಿಮ್ಗೆ ಆನ್ಸರ್ ಈಸಿ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಹೋಗ್ಬೇಡಿ. ಎಷ್ಟು ಮುಗೀತು. ಇದನ್ನ ಬೇಕಾ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ, ಬೇಕು ಅಂತ ಹೇಳಿ. ಈಗ ಫಸ್ಟ್ ನಿಮ್ಗೆ ಗೊತ್ತಿದೆ ಯಾವುದೇ ಪ್ರಾಬಿಲಿಟಿ ಕಂಡುಹಿಡಬೇಕು ಸಂಭವನೀಯತೆ ಅಂದ್ರೆ ಫಸ್ಟ್ ಟೋಟಲ್ ಗೊತ್ತಿರಬೇಕು ನಿಮ್ಗೆ ಅಲ್ವಾ. ಆಮೇಲೆ ಯಾವ ತರ ಇಂಡಿವಿಜುವಲಿ ಏನ್ ಬರುತ್ತೆ ಅಂತ ಇಂಡಿವಿಜುವಲ್ ಏನಿದೆ ಅಂತ ಗೊತ್ತಿರಬೇಕು. ಯಾಕಂದ್ರೆ ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾನೆ, ಒಂದು 3 ಇನ್ನೊಂದು 4 ಅಂತ, ಅಂದ್ರೆ 2 ಇಂಡಿವಿಜುವಲ್ ಇರುತ್ತೆ ಅಲ್ವಾ ಸರ್. 3 ಬರೋದು 4 ಅನ್ನೋ ನಂಬರ್ ಇಂದ 15 ಬರೋದು, ಓಕೆ / ಟೋಟಲ್ ಅಂತ ಇದಿರಬೇಕು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಸೊ ಈಗ 3 ಬರೋದು ಏನು ಅಂತ ನೋಡಿದಾಗ 3 3 3 5 ಸಲ ಕೇಳಿದಾನ, 3 3 ಈ ತರ ಬರಕ್ ಸಾಧ್ಯ ಇದೆ. ಇನ್ನೊಂದ್ಸಲ 4 4 4 4 3 ಇನ್ನೊಂದು ಹಂಗೆ ಬ್ಲಾಂಕ್ ಸ್ಪೇಸ್ ಬರಕ್ ಸಾಧ್ಯ ಇದೆ. ಇದು ಬಿಟ್ರೆ ಯಾವ ಕಾಂಬಿನೇಷನ್ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಟೋಟಲ್ ನಮ್ಗೆ 15 ಬರಬೇಕು. 15 ಸಮ್ ಆಫ್ 15 ಕೇಳಿದ್ದಾನೆ. ಸೊ ಇದೆರಡರಿಂದ ಕೂಡ ನಮ್ಗೆ 15 ಬರುತ್ತೆ, ಇಲ್ಲೂ ಕೂಡ 15 ಬರುತ್ತೆ. ಸೊ ಅದನ್ನೇ ಮಾಡಿರೋದು. ಈಗ ಅಂದ್ರೆ 5 ಸಲ ಹಾಕಿದೀವಿ 3 3, 5 ಸಲ ನಾವು 3 3ನೇ ಹಾಕಿದೀವಿ. ಸೊ ಇದನ್ನ ನಾವ್ ಏನಂತ ಮಾಡ್ತೀವಿ? 5C5 ಅಂತ ಮಾಡ್ತೀವಿ. ಹಂಗೆ ಇದನ್ನ ತಗೊಂಡಾಗ ಏನ್ ಮಾಡ್ತೀವಿ?
5ರಲ್ಲಿ 3 ಸಲ 4 ಬಂದಿದೆ. ಓಕೆ, ಒಂದ್ಸಲ 3 ಬಂದಿದೆ. ಬಟ್ 2 ಆಪ್ಷನ್ ಅಲ್ಲ, ಉಳಿದಿರೋದು 2 ತಾನೆ. ಇನ್ 2 ಸಲ ಹಾಕ್ಬೇಕಲ್ಲ, ಇನ್ 2 ಸಲ ನಮ್ಗೆ ಒಂದ್ಸಲ ಮಾತ್ರ 3 ಹಾಕಕ್ ಚಾನ್ಸ್ ಸಿಕ್ಕಿದ್ದು. ಇದನ್ನ ಮಾಡಿದೆ. ಇದನ್ನ ಮಾಡಿ ಏನ್ ಮಾಡಿದ್ವಿ, ಇದನ್ನ 5C5 ಪ್ಲಸ್ ಓಕೆ 5C3 ಇಂಟು 2C1 ಓಕೆ ಡಿವೈಡ್ ಬೈ ಟೋಟಲ್ ಅಂದ್ರೇನು, 6 ಫೇಸ್ ಇದೆ, 5 ಸಲ ಹಾಕ್ತಾ ಇದೀನಿ. ಇದನ್ನೇ ನಾನು ಮಾಡಿರೋದು. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನಿಮಗೆ ಈ ಆಪ್ಷನ್ಸ್ ಬರುತ್ತೆ. ಆಪ್ಷನ್ ನಂಬರ್ 1 ಅದನ್ನು ನಾನು ಇಲ್ಲಿ ಮಾಡಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಕ್ವಶನ್ಸ್ಗಳು ತರ್ತೀನಿ, ಇತ್ತೀಚೆಗೆ ಬಂದಿರತಕ್ಕಂಥ ಡಿಸ್ಕಸ್ ಮಾಡೋಣ. ಇದು ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಕಾನ್ಸೆಪ್ಟ್ಸ್ ಎಲ್ಲ ಈಸಿ ಆಗುತ್ತೆ. ಇದೇ ಪ್ಯಾಟರ್ನ್ ನಿಮಗೆ ಬೇರೆ ಇದೆಲ್ಲ ಹಾಕೊಡ್ತಾನೆ, ಅಥವಾ ಇದೇ ಪ್ಯಾಟರ್ನ್ ಬೇರೆ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು, ಕಾನ್ಸೆಪ್ಟ್ಸ್ ಗೊತ್ತಿದ್ರೆ. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ. ನನ್ನ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.